ಎಲ್ರಿಗೂ ನಮಸ್ಕಾರ. ಈ ದಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಎಲ್ಲ ಜಿಲ್ಲೆಗಳಲ್ಲಿ ನೂತನವಾಗಿ ಅಂಗನವಾಡಿ ಕಟ್ಟಡಗಳನ್ನು ಕಟ್ಟುವಂತಹ ನಿಟ್ಟಿನಲ್ಲಿ ಹೊಸ ವಿನ್ಯಾಸವನ್ನು ನಿವಾಸ ಅನ್ನುವಂತಹ ಒಂದು ಸಂಸ್ಥೆ, ಆರ್ಕಿಟೆಕ್ಚರಲ್ ಸಂಸ್ಥೆ ಸಿದ್ಧಪಡಿಸಿರ್ತಕ್ಕಂತಹ ವಿನ್ಯಾಸವನ್ನು ಒಂದು ಪರಿಚಯ ಮಾಡುವಂತಹ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂತಹ ಎಲ್ಲ ನಿರ್ಮಿತಿ ಕೇಂದ್ರಗಳ ಮುಖ್ಯಸ್ಥರುಗಳು, ಹಾಗೆಯೇ ಉಪನಿರ್ದೇಶಕರುಗಳು, ಏನು ಮಕ್ಕಳ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜೊತೆಗೆ CDPOಗಳು, ಹಾಗೆಯೇ ಈ ಅಂಗನವಾಡಿ ಕಟ್ಟಡ ನಿರ್ಮಾಣ ಮಾಡ್ತಕ್ಕಂತಹ ಏಜೆನ್ಸಿಗಳು ಹೇಳಿದ್ದಾರೆ, ಎಲ್ಲರಿಗೂ ಸಹ ಒಂದು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಈ ಒಂದು ಅಂಗನವಾಡಿ ಕಟ್ಟಡಗಳನ್ನು ವಿನೂತನ ರೀತಿಯಲ್ಲಿ ಅಂದರೆ ಮಕ್ಕಳ ಸ್ನೇಹಿಯಾಗಿ, ಅಂದರೆ ಮಕ್ಕಳ ಸ್ನೇಹಿಯಾಗಿ ಇರ್ತಕ್ಕಂತಹ ಒಂದು ಅಂಗನವಾಡಿಗಳ ನಿರ್ಮಾಣ ಮಾಡುವ ಮೂಲಕ ಈಗಿರ್ತಕ್ಕಂತಹ ಅಂಗನವಾಡಿಗಳಿಗಿಂತ ಉನ್ನತ ಮಟ್ಟದಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ಹೆಜ್ಜೆಯೊಂದಿಗೆ ಸರ್ಕಾರ ಮತ್ತು ನಿವಾಸ ಅಂತಕ್ಕಂತಹ ಸಂಸ್ಥೆಯ ಜೊತೆ ಒಡನಾಡಿ ಒಂದು ಉತ್ತಮವಾದಂತಹ ಒಂದು ವಿನ್ಯಾಸವನ್ನು ಸಿದ್ಧಪಡಿಸಿರ್ತಕ್ಕಂತಹ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ನೀವು ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ತರಬೇಕು, ಅದು ಇಡೀ ರಾಜ್ಯಾದ್ಯಂತ ಅದನ್ನು ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹ ಬಹಳ ಆಸಕ್ತಿಯನ್ನು ತೆಗೆದುಕೊಂಡಿರೋದ್ರಿಂದ ಇದರ ಒಂದು ಪ್ರಾತ್ಯಕ್ಷಿಕೆಯನ್ನು ನಿಮಗೆ ತೋರಿಸುವಂತಹ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈಗಾಗಲೇ ಯಾರ್ಯಾರು ಭಾಗವಹಿಸಿದ್ದೀರಾ ಅವರೆಲ್ಲರೂ ಸಹ ಈ ಒಂದು ಟಿವಿಯ ಪರದೆಯ ಮೇಲೆ ಬರತಕ್ಕಂತಹ QR ಕೋಡ್ ಏನಿದೆ, ಆ ಕೋಡನ್ನು ಸ್ಕ್ಯಾನ್ ಮಾಡುವ ಮೂಲಕ ತಮ್ಮ ಹಾಜರಾತಿಯನ್ನು ಕಳಿಸ್ಕೊಡ್ಬೇಕು. ಆ ಹಾಜರಾತಿಯನ್ನು ಕಳಿಸ್ಕೊಟ್ಟಾಗ ಇದು ಎಷ್ಟು ಜನಕ್ಕೆ ತಲುಪಿದೆ ಅಂತಕ್ಕಂಥದ್ದನ್ನು ನಾವು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ ಕಾರ್ಯಕ್ರಮದ ಭಾಗವಹಿಸ್ತಾ ಇರತಕ್ಕಂತಹ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸೂಪರಿಂಟೆಂಡೆಂಟ್ ಆಗಿರ್ತಕ್ಕಂತಹ ಶಿವಕುಮಾರ್ ಇದ್ದಾರೆ, ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇವೆ. ಹಾಗೇನೆ ನಿವಾಸ ಅಂತಕ್ಕಂತಹ ಒಂದೇನು ಆರ್ಕಿಟೆಕ್ಚರ್ ಸಂಸ್ಥೆ ಇದೆ, ಅಲ್ಲಿ ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡ್ತಾ ಇರತಕ್ಕಂತಹ ಅನಿತಾ ಮಹೇಂದ್ರ ಅವರಿದ್ದಾರೆ, ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇವೆ. ಮೊದಲಿಗೆ ಈ ಒಂದು ಏನು ವಿನ್ಯಾಸವನ್ನು ಸಿದ್ಧಪಡಿಸ್ತಾ ಇರತಕ್ಕಂತಹ ಈ ಒಂದು ಕಾರ್ಯಕ್ರಮ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಆ ಒಂದು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತೇಳಿ ಶಿವಕುಮಾರ್ ಅವ್ರನ್ನ ಕೇಳ್ಕೊಳ್ತೇವೆ. ನಮಸ್ಕಾರ, ನಾನು ಶಿವಕುಮಾರ್ ಅಂತೇಳಿ ICDSನಲ್ಲಿ ಅಧೀಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ವರ್ಷದಿಂದ, ಈ ಸಾಲಿನಿಂದ ಈಗಾಗಲೇ ನಮ್ಮ ಇವರು ಹೇಳಿದ ಹಾಗೆ ಈ ಅಂಗನವಾಡಿಗಳು ಹೊಸದಾಗಿ ಒಂದು ವಿನ್ಯಾಸವನ್ನು ನಮ್ಮ ನಿವಾಸ ಸಂಸ್ಥೆಯವರು ಸಿದ್ಧಪಡಿಸಿದ್ದಾರೆ. ಆ ಹೊಸ ವಿನ್ಯಾಸದ ಬಗ್ಗೆ ಮತ್ತು ಕನ್ಸ್ಟ್ರಕ್ಷನ್ ಮೆಥಡ್, ವಿನ್ಯಾಸದ ವಿಧಾನ, ವಿನ್ಯಾಸವನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಮತ್ತು ನಿರ್ಮಾಣವನ್ನು ಯಾವ ರೀತಿ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನು ನಮ್ಮ ನಿವಾಸ ಸಂಸ್ಥೆಯ ಮೇಡಮ್ನವರು ವಿಶದವಾಗಿ ಒಂದು ವಿವರವಾಗಿ ಹೇಳಲಿದ್ದಾರೆ. ದಯವಿಟ್ಟು ಎಲ್ಲ ಅಧಿಕಾರಿಗಳು ಮತ್ತು ನಿರ್ಮಾಣ ಏಜೆನ್ಸಿಯವರು ಕೋಆಪ್ ಮಾಡಿ ಇದರಲ್ಲಿ ಭಾಗವಹಿಸಿ ಮತ್ತು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಬೇಕಾಗಿ ಕೋರಿಕೊಳ್ತೇನೆ. ಧನ್ಯವಾದಗಳು ಸರ್. ಈ ಒಂದು ಪ್ರಾಸ್ತಾವಿಕ ನುಡಿಗಳನ್ನ ಆಡಿದಂತಹ ಶಿವಕುಮಾರ್ ಅವರಿಗೆ ಧನ್ಯವಾದಗಳು. ಈಗ ನಾವು ನೇರವಾಗಿ ಈ ಒಂದು ವಿನ್ಯಾಸವನ್ನು ಸಿದ್ಧಪಡಿಸಿರ್ತಕ್ಕಂತಹ ಸಂಸ್ಥೆಯ ಆರ್ಕಿಟೆಕ್ಟ್ ಆಗಿರ್ತಕ್ಕಂತಹ ಅನಿತಾ ಮಹೇಂದ್ರ ಅವರು ಈ ಒಂದು ವಿನ್ಯಾಸವನ್ನು ಯಾವ ರೀತಿ ನೀವು ರಾಜ್ಯಾದ್ಯಂತ ಅನುಷ್ಠಾನವನ್ನು ಮಾಡಬೇಕು, ಅದಕ್ಕಿರ್ತಕ್ಕಂತಹ ಕಾರ್ಯತಂತ್ರಗಳೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಅನಿತಾ ಅಂತ. ಸರ್ ಹೇಳ್ದಂಗೆ ಐ ಆಮ್ ರೆಪ್ರೆಸೆಂಟಿಂಗ್ ನಿವಾಸ. ನಿವಾಸ ಅನ್ನೋದು ಒಂದು ಆರ್ಕಿಟೆಕ್ಚರಲ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ವಿಚ್ ಇಸ್ ಬೇಸ್ಡ್ ಔಟ್ ಆಫ್ ಬ್ಯಾಂಗ್ಳೂರ್. ನಾವು we provide design solutions for the underserved segment in rural India. ಸೊ PHC ಆಗಿರ್ಬೋದು, ಅಂಗನವಾಡಿ ಆಗಿರ್ಬೋದು, ಮನೆಗಳಾಗಿರ್ಬೋದು, ಕಮ್ಯುನಿಟಿ ಸೆಂಟರ್ಸ್ ಆಗಿರ್ಬೋದು, ಇದ್ರ ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತಿನ ಸೆಷನ್ ಅಲ್ಲಿ ವಿಲ್ ಫೋಕಸ್ ಆನ್ ಮಾಡೆಲ್ ಅಂಗನವಾಡಿ ಡಿಸೈನ್ ಮತ್ತೆ ಕನ್ಸ್ಟ್ರಕ್ಷನ್ ಪ್ರಾಸೆಸ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಮಾಡೆಲ್ ಅಂಗನವಾಡಿ ಡಿಸೈನ್ ಏನಿದೆ ಅದು ಸ್ಟೇಟ್ ಅಲ್ಲಿ ಎಲ್ಲಾ ಕಡೆ ಇಟ್ ವಿಲ್ ಬಿ ರೆಪ್ಲಿಕೇಟೆಡ್. ನೀವು ಎಲ್ಲ ಬೇರೆ ಬೇರೆ ರೀಜನ್ ಇಂದ ಜಾಯಿನ್ ಆಗಿದ್ದೀರಾ ಇವತ್ತು. ಸೊ ದಿಸ್ ಇಸ್ ಅ ಗುಡ್ ಆಪರ್ಚುನಿಟಿ ಫಾರ್ ಆಲ್ ಆಫ್ ಅಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಇಂಟೆಂಟ್ ಬಿಹೈಂಡ್ ದ ಡಿಸೈನ್. ನಾವು ಏನು ಉದ್ದೇಶ ಇಟ್ಕೊಂಡು ಡಿಸೈನ್ ಮಾಡಿದೀವಿ ಅಂತ ನಮಗೆ ತಿಳಿಸ್ಕೊಳ್ಳೋಕೆ ಇದು ಒಳ್ಳೆ ಆಪರ್ಚುನಿಟಿ. ಸೊ ಇದರಿಂದ ನಿಮಗೆ ಇಂಪಾರ್ಟೆನ್ಸ್ ಆಫ್ ಡಿಸೈನ್ ಗೊತ್ತಾಗುತ್ತೆ. ಅಂಡ್ ನೀವು ನಿಮ್ಮ ರೀಜನ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಡೀಟೇಲ್ ಹಿಂದೆ ಏನ್ ಯೋಚನೆ ಮಾಡಿ ನಾವು ಮಾಡಿದೀವಿ ಅದ್ರ ಇಂಪಾರ್ಟೆನ್ಸ್ ನಿಮಗೆ ಗೊತ್ತಾಗುತ್ತೆ. ಅವಾಗ ಡಿಸೈನಲ್ಲಾಗಲಿ ಅಥವಾ ಕನ್ಸ್ಟ್ರಕ್ಷನ್ ಕ್ವಾಲಿಟಿಯಲ್ಲಾಗಲಿ ಏನು ಕೊರತೆ ಬರದೇ ಇರೋ ಥರ ನೀವು ಇಂಪ್ಲಿಮೆಂಟ್ ಮಾಡೋಕ್ಕೆ ನಿಮಗೆ ಸಹಾಯಕಾರಿಯಾಗುತ್ತೆ. ಎಂಡ್ ಆಫ್ ದ ಸೆಷನ್ ಡಿಸೈನ್ ಬಗ್ಗೆ ಏನಾದರೂ ಕ್ವೆರೀಸ್ ಇದ್ರೆ ಚಾಟ್ ಬಾಕ್ಸಲ್ಲಿ ಯು ಕ್ಯಾನ್ ರೈಟ್ ಇಟ್ ಡೌನ್, ನಾವು ಅದನ್ನ ಆನ್ಸರ್ ಮಾಡೋಕ್ಕೆ ಆಗುತ್ತೆ. ಆ್ಯಂಡ್ ಸ್ಟ್ರಕ್ಚರ್ ಮೇಲೆ ನಿಮ್ಗೆ ಏನಾದರೂ ಕ್ವೆರೀಸ್ ಇದ್ರೆ ನಮ್ಮ ಕಡೆಯಿಂದ ಒಬ್ರು ಡಾಕ್ಟರ್ ಮನೀಶ್ ಅಂತ BMS ಕಾಲೇಜ್ ಪ್ರೊಫೆಸರ್ ಜಾಯ್ನ್ ಆಗಿದ್ದಾರೆ. ಅವ್ರು ನಿಮ್ ಏನಾದರೂ ಸ್ಟ್ರಕ್ಚರಲ್ ಡೀಟೇಲ್ಸ್ ಮೇಲೆ ನಿಮ್ಗೆ ಏನಾದ್ರು ಕ್ವೆರೀಸ್ ಇದ್ರೆ ಅವ್ರು ನಿಮ್ಗೆ ಆನ್ಸರ್ ಮಾಡ್ತಾರೆ. ಸೊ
ಈ ಸೆಷನ್ನ ನಾವು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಫಸ್ಟ್, ಇಂಪಾರ್ಟೆನ್ಸ್ ಆಫ್ ಡಿಸೈನ್ ಅರ್ಥ ಮಾಡ್ಕೊಳ್ಳೋಣ, ಏನಕ್ಕೆ ಅಂಗನವಾಡಿ ಡಿಸೈನ್ ಇಂಪಾರ್ಟೆಂಟ್ ಅಂತ ಮಕ್ಕಳ ಭವಿಷ್ಯಕ್ಕೆ. ಎರಡನೇದು ಡಿಸೈನ್ ಎಕ್ಸ್ಪ್ಲೇನ್ ಮಾಡ್ತೀವಿ, ಏನೇನು ಇನ್ಕ್ಲೂಡ್ ಮಾಡ್ಕೊಂಡಿದೀವಿ, ಎಲ್ಲೆಲ್ಲಿ ಏನೇನು ಬರುತ್ತೆ, ಏನೇನು ಎಲಿಮೆಂಟ್ಸ್ ಇದೆ ಅದನ್ನ ನಾವು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಮೂರನೇದು ಕನ್ಸ್ಟ್ರಕ್ಷನ್ ಪ್ರಾಸೆಸ್, ಹೆಂಗೆ ಎಫಿಷಿಯಂಟ್ ಆಗಿ ನಾವು ಕನ್ಸ್ಟ್ರಕ್ಷನ್ ಪ್ರಾಸೆಸ್ನ ಮಾಡ್ಬೋದು, ಕ್ವಾಲಿಟಿ ಚೆಕ್ ಲಿಸ್ಟ್ ಚೆಕ್ ಹೆಂಗ್ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ದೇರ್ ಆರ್ 3 ಪಾರ್ಟ್ಸ್. ಫಸ್ಟ್ ಇಸ್ ಇಂಪಾರ್ಟೆನ್ಸ್ ಆಫ್ ಡಿಸೈನ್ and construction process. Now let's start with the presentation. Thank you. ಈ ಡಾಕ್ಯುಮೆಂಟ್ ನಿಮ್ಮೆಲ್ಲರಿಗೂ ಸಾಫ್ಟ್ ಕಾಪಿ ಆಗಿ ಸಿಗುತ್ತೆ ಎನಿವೆ. ಸೊ ಅದಕ್ಕೆ ಈ ಡಾಕ್ಯುಮೆಂಟ್ನೇ ನಾನು ತೋರಿಸಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಸೊ ದಟ್ ನಾಳೆ ದಿನ ನಿಮಗೆ ಡಾಕ್ಯುಮೆಂಟ್ ಸಿಕ್ಕಿದಾಗ ಇಟ್ ವಿಲ್ ಬಿ ಈಸಿಯರ್ ಫಾರ್ ಯು ಟು ರಿಲೇಟ್. ಸೊ ಇಂಪಾರ್ಟೆನ್ಸ್ ಆಫ್ ಡಿಸೈನ್ ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ನಮ್ಮ ಮಕ್ಕಳ ಬಾಲ್ಯ ಅವ್ರ ಭವಿಷ್ಯಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತು. ನಾವು ಮಕ್ಕಳಿದ್ದಾಗ ಇನ್ ಚೈಲ್ಡ್ಹುಡ್ ಡೇಸ್ ವಾಟ್ ಎವರ್ ವಿ ಹ್ಯಾವ್ ಲರ್ನ್ಡ್, ದ ಗೇಮ್ಸ್ ದಟ್ ವಿ ಹ್ಯಾವ್ ಪ್ಲೇಡ್, ಇಲ್ಲಿವರೆಗೂ ನಮಗೆ ನೆನಪಿರುತ್ತೆ. ಸೊ but then we spend most of our childhood, ಮಕ್ಕಳು ಅವ್ರ ಬಾಲ್ಯನ ಮೆಜಾರಿಟಿ ಆಫ್ ದ ಟೈಮ್ ಅಂಗನವಾಡಿ ಅಥವಾ ಸ್ಕೂಲ್ ಬಿಲ್ಡಿಂಗ್ ಅಲ್ಲಿ ಕಳೀತಾರೆ. ದಟ್ಸ್ ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಎನ್ಶೋರ್ ದಟ್ ದೀಸ್ ಬಿಲ್ಟ್ ಎನ್ವೈರನ್ಮೆಂಟ್ ಆಫ್ ಅಂಗನವಾಡಿ ಮತ್ತೆ ಸ್ಕೂಲ್ ವಿಲ್ ಕೇಟರ್ ಟು ದೇರ್ ಡೆವಲಪ್ಮೆಂಟಲ್ ನೀಡ್ಸ್. Even research kuda helutte good environment will help in better learning capabilities in children. Light and ventilation improves logical thinking makkalali. Color or brain development alli brain development impact ಮಾಡುತ್ತೆ ಅಂತ research says. So ಆಲ್ರೆಡಿ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ಆರ್ಗನೈಸೇಷನ್, ತುಂಬಾ ಆರ್ಗನೈಸೇಷನ್ ಮಾಡೆಲ್ ಅಂಗನವಾಡಿಗಳ ಮೇಲೆ ಅಂಗನವಾಡಿ ಡಿಸೈನ್ ನ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಸಮ್ ಆಫ್ ದೆಮ್ ಹ್ಯಾವ್ ಡನ್ ವಂಡರ್ಫುಲ್ ಜಾಬ್. ಐಲ್ ಜಸ್ಟ್ ಕೆಲವೊಂದು ಎಕ್ಸಾಂಪಲ್ಸ್ ತೋರಿಸ್ತೀನಿ ನಾನು ಬೇರೆ ಬೇರೆ ಕಡೆ ಏನೇನು ಆಗ್ತಾ ಇದೆ ಅಂತ. ಫಸ್ಟ್ ಎಕ್ಸಾಂಪಲ್ ಅಂಗನವಾಡಿ ಗೋವಾ ಅಲ್ಲಾಗಿರೋದು. ಆಸ್ ಯು ಕ್ಯಾನ್ ಸಿ ಹೊರಗಡೆ ಬ್ರೈಟ್ ಕಲರ್, ಬಟ್ ಒಳಗಡೆ ಹೋಗ್ತಿದ್ದಂಗೆ ದೇರ್ ಇಸ್ ಅ ಸಟಲ್ ಕಲರ್ ಮಕ್ಕಳನ್ನ ಕಾಮ್ ಮಾಡುತ್ತೆ. ಬಟ್ ವೆರ್ ಆಸ್ ದ ಎಕ್ಸ್ಟೀರಿಯರ್ ವಿಲ್ ಅಟ್ರಾಕ್ಟ್ ದ ಚಿಲ್ಡ್ರನ್. ಬಿಗ್ ವಿಂಡೋಸ್, MS ಗೇಟ್ ಓಪನ್ ಮಾಡಿದ್ರೆ ಔಟ್ಡೋರ್ಗೆ ಓಪನ್ ಆಗುತ್ತೆ ಕಂಪ್ಲೀಟ್ಲಿ. ಇದು ಆಂಧ್ರ ಪ್ರದೇಶ್ ಮತ್ತೆ ಅಹಮದಾಬಾದ್ ಅಲ್ಲಿ ಒಂದು ಆರ್ಗನೈಸೇಷನ್ ಅಂಗನವಾಡಿ ಪ್ರಾಜೆಕ್ಟ್ ಅನ್ನು ಆರ್ಗನೈಸೇಷನ್ ಮಾಡಿರೋ ಅಂಗನವಾಡೀಸ್ ಇದು. ಬೇರೆ ಬೇರೆ ತರ ಫ್ಲೋರಿಂಗ್ ಪ್ಯಾಟರ್ನ್, ಬೇರೆ ಬೇರೆ ಮಟೀರಿಯಲ್ ವಾಲ್ಗೆ ಡಿಪೆಂಡಿಂಗ್ ಆನ್ ವಾಟ್ ಇಸ್ ಲೋಕಲಿ ಅವೈಲಬಲ್. ಫಾರ್ ಎಕ್ಸಾಂಪಲ್ ಇವಾಗ ಉಡುಪಿಯಲ್ಲಿ ಲ್ಯಾಟ್ರೈಟ್ ಬ್ಲಾಕ್ ಸಿಕ್ಕಿದ್ರೆ ಲ್ಯಾಟ್ರೈಟ್ ಬ್ಲಾಕ್ ಅಲ್ಲಿ ಮಾಡ್ಬೋದು, ಅಥವಾ ವೈರ್ ಕಟ್ ಬ್ರಿಕ್ ಸಿಕ್ಕಿದ್ರೆ ವೈರ್ ಕಟ್ ಬ್ರಿಕ್, ಆ ತರ ಟು ಬ್ರಿಂಗ್ ಇನ್ ಸಮ್ ಕೈಂಡ್ ಆಫ್ ಟೆಕ್ಸ್ಚರ್. ಸೊ ಬ್ರೈಟ್ ಕಲರ್ಸ್ ಅಗೇನ್ ಫ್ಲೋರ್ ಅಲ್ಲಿ ಬೇರೆ ಬೇರೆ ಪ್ಯಾಟರ್ನ್, ಬ್ರೈಟ್ಲಿ ಕಲರ್ಡ್ ವಿಂಡೋಸ್. ಇದು ಸೇಮ್ ಆರ್ಗನೈಸೇಷನ್ ಮಾಡಿರೋದು ಅಹಮದಾಬಾದ್. ಈ ಪರ್ಟಿಕ್ಯುಲರ್ ಅಂಗನವಾಡಿ ಆಂಧ್ರ ಪ್ರದೇಶಲ್ಲಿ ಆಗಿರೋದು. ಅಗೇನ್ ಇಫ್ ಯು ಕ್ಯಾನ್ ಸಿ ಸರ್ಕ್ಯುಲರ್ ವಿಂಡೋಸ್ ಅಂಡ್ ಗ್ರಿಲ್ ಯೂಸ್ ಮಾಡಿದ್ದಾರೆ. ಆಲ್ಸೋ ದೆರ್ ಇಸ್ ಅ ಸ್ಟಡಿ ವಿಚ್ ಸೇಸ್ ಮಕ್ಕಳು they incline towards curved objects or circular shapes because they relate it to everyday objects that they see in the nature. For example, sun, moon, kalgalagirbodu, waves agirbodu. So they tend to incline towards circular objects. It calms their mind, is what study says. That's why you see a lot of architects using circular openings or circular shapes in Anganwadi. Ramp access, most of our current Anganwadi designs do not have ramp access. Physically challenged makkalige athwa teachers gagli parents gagli it becomes very difficult access madake. Physically challenged users ge toilets kuda navu ashtu nodalla. Again, brightly colored buildings, big MS windows which can open up the whole space, light, ventilation tagoloke. Again, I modle heldange circular openings, varied textures on the wall. So these are some of the examples. Building as learning aid, Bala ಅನ್ನೋ ಟೂಲ್ ನೀವೆಲ್ಲರೂ ಕೇಳಿರ್ಬೋದು. ಆಲ್ರೆಡಿ ಆಲ್ಮೋಸ್ಟ್ 18 states ಅಲ್ಲಿ ದೇ ಆರ್ ರೆಪ್ಲಿಕೇಟಿಂಗ್ ಇಟ್. ಇದಕ್ಕೆ ಬಿಲ್ಡಿಂಗ್ ಆಲ್ರೆಡಿ ಹೊಸ ಬಿಲ್ಡಿಂಗ್ ಆಗ್ಬೇಕಂತಾನೆ ಇಲ್ಲ, ಈವನ್ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿರೋ ಅಂಗನವಾಡಿ ಬಿಲ್ಡಿಂಗ್ಸ್ನ ಹೆಂಗೆ ಇಂಪ್ರೂವ್ ಮಾಡ್ಬೋದು ಅಂತ ಅವ್ರ ಮ್ಯಾನ್ಯುಯಲ್ ಅಲ್ಲಿ ಇದೆ. ಸ್ಮಾಲ್ ಟೂಲ್ಸ್ ಯೂಸ್ ಮಾಡಿಕೊಂಡು ಗ್ರಿಲ್ ಹೆಂಗೆ ಚೇಂಜ್ ಮಾಡ್ಬೋದು, ಫ್ಲೋರಿಂಗ್ನ ಹೆಂಗೆ ನಾವು ಲರ್ನಿಂಗ್ ಟೂಲ್ ಆಗಿ ಉಪಯೋಗಿಸ್ಬೋದು, ಈ ಥರ ಸ್ಮಾಲ್ ಅಡಿಷನ್ಸ್ ಇಂದ ನಾವು ಹೆಂಗೆ ಇಂಪ್ರೂವ್ ಮಾಡ್ಬೋದು ಎನ್ವೈರನ್ಮೆಂಟ್ನ ಅಂತ. Again, outdoor play area, because ಮಕ್ಕಳ 5 ಇಂದ್ರಿಯಗಳು we have to cater to all 5 senses. So different textures include ಮಾಡ್ಕೊಳ್ಳೋದು, sand, clay, ಜಲ್ಲಿ, ಕಲ್ಲು, pebble, ಆ ಥರ, or even just different materials of wall.
to ensure that it caters to all their 5 senses. These are some of the examples ಅವರು implement ಮಾಡಿರೋದು ಬೇರೆ ಬೇರೆ ಕಡೆ. So this is a very important point, color guideline, because ಎಷ್ಟೊಂದು ಮಾಡೆಲ್ ಅಂಗನವಾಡಿ ಅಂತ ಆಗ್ತಾ ಇರೋ ಕಡೆ ನಾವು ನೋಡ್ತೀವಿ ಹೊರಗಡೆ ಗೋಡೆನೂ ಫುಲ್ ಪೇಂಟ್ ಮಾಡಿರ್ತಾರೆ ಕಾರ್ಟೂನ್ಸ್ ಅದರಿಂದ, ಒಳಗಡೆ ಕೂಡ ಎಲ್ಲ ಗೋಡೆಗಳನ್ನ ಕವರ್ ಮಾಡಿರ್ತಾರೆ ಇದರ್ ಚಾರ್ಟ್ಸ್ ಇಂದ ಅಥವಾ ಪೇಂಟಿಂಗ್ ಇಂದ. Too much color is also not good for a child's brain. It intimidates them ಅಂತ ಡಿಸ್ಟರ್ಬ್ ಮಾಡುತ್ತೆ, because there is only so much they can absorb one time ಅಲ್ಲಿ ಎಂಟರ್ ಆದಾಗ. ಸೊ ಸ್ವಲ್ಪ ಯಾವ್ಯಾವ ಕಲರ್ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದಕ್ಕೂ ಸೈನ್ಸ್ ಇದೆ. ಸೊ ದಿಸ್ ಚಾರ್ಟ್ ವಿಲ್ ಹೆಲ್ಪ್ ಯು ಎಲ್ಲಿ ಯಾವ ಕಲರ್ ಯೂಸ್ ಮಾಡಬೇಕು, ಎಷ್ಟು ಅಮೌಂಟಲ್ಲಿ ಯೂಸ್ ಮಾಡಬೇಕು ಅಂತ ಯು ಕ್ಯಾನ್ ರೆಫರ್ ಟು ದಿಸ್. And importance of play is something that we need to focus on, because ಎಷ್ಟೊಂದು ಕಡೆ ನೋಡಿದ್ವಿ, ಅಫ್ಕೋರ್ಸ್ ಸೈಟ್ ಕನ್ಸ್ಟ್ರೇನ್ಸ್ ಇರುತ್ತೆ ಎಷ್ಟೊಂದು ಅಂಗನವಾಡಿ ಬಿಲ್ಡಿಂಗ್ ಅಲ್ಲಿ ಹೊರಗಡೆ ಆಟ ಆಡೋಕ್ಕೆ ಜಾಗ ಪ್ರೊವೈಡ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಡಿಸೈನಲ್ಲಿ ವಾಟ್ ವಿ ಹ್ಯಾವ್ ಎನ್ಶೋರ್ಡ್ ಇಸ್ ಬಿಲ್ಡಿಂಗ್ ಒಳಗಡೆನೆ ಹೆಂಗೆ ನಾವು ಇಂಡೋರ್ ಪ್ಲೇ ಏರಿಯಾ ಕ್ರಿಯೇಟ್ ಮಾಡ್ಬೋದು, ಮಲ್ಟಿಪರ್ಪಸ್ ಹಾಲ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಆಸ್ ಇಂಡೋರ್ ಪ್ಲೇ ಏರಿಯಾ ಆರ್ ಡೈನಿಂಗ್ ಏರಿಯಾ. ಹೆಂಗೆ ಅವ್ರಿಗೆ ಅವಶ್ಯಕತೆ ಇದೆ ಆ ಥರ ಅವರು ಒಂದೇ ಸ್ಪೇಸ್ನ ಹೆಂಗೆ ಬೇರೆ ಬೇರೆ ಥರ ಯೂಸ್ ಮಾಡ್ಬೋದು ಅಂತ ನಾವು ತೋರಿಸಿದ್ದೀವಿ. Because play is very important for a child's physical development, cognitive development, social and emotional development, and creative development. Now we know ivaga ಕವರ್ ಆಗಿದೆ ಇಂಪಾರ್ಟೆನ್ಸ್ ಆಫ್ ಡಿಸೈನ್ ಏನು ಅಂತ, ಅಂಗನವಾಡಿ ಏನಕ್ಕೆ ಅಷ್ಟು ಇಂಪಾರ್ಟೆಂಟ್ ಅಂತ. ಇವಾಗ ಏನು ಡಿಸೈನ್ ಮಾಡಿದೀವಿ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ನಾವು ಮಾಡಿರೋ ಡಿಸೈನ್ it caters to a child's psychology, senses, all 5 senses, safety and security ensure ಮಾಡಬೇಕು, and developmental needs. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ಡಿಸೈನ್ ಮಾಡಿರೋದು. And the design that we have done encourages curiosity in children, play-based learning in children, imagination and fantasy, and adventure. So area ನಾವು ಅರೈವ್ ಆಗಬೇಕಾದ್ರೆ ವಿ ಕನ್ಸಿಡರ್ಡ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಆಲ್ಸೋ ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ವಿಚ್ ಇಸ್ ನ್ಯೂಫರ್ಡ್ ಸ್ಟ್ಯಾಂಡರ್ಡ್ಸ್. ಒಂದು ಮಗುಗೆ ಎಷ್ಟು ಜಾಗ ಬೇಕಾಗುತ್ತೆ ಕ್ಲಾಸ್ ರೂಮಲ್ಲಿ, ಪ್ಲೇ ಏರಿಯಾಲಿ ಎಷ್ಟು ಜಾಗ ಬೇಕಾಗುತ್ತೆ, ಇದನ್ನೆಲ್ಲ ಕಿಚನ್ ಇಷ್ಟು ಜನಕ್ಕೆ ಎಷ್ಟು ಏರಿಯಾ ಬೇಕಾಗುತ್ತೆ. ವಿ ಹ್ಯಾವ್ ಡನ್ ದಟ್ ಸ್ಟಡಿ ಆ್ಯಂಡ್ ಬೇಸ್ಡ್ ಆನ್ ದಟ್ ವಿ ಹ್ಯಾವ್ ಅರೈವ್ಡ್ ಅಟ್ ಮೂರ್ ಡಿಫರೆಂಟ್ ಆಪ್ಷನ್ ಡಿಪೆಂಡಿಂಗ್ ಆನ್ ಸೈಟ್ ಕನ್ಸ್ಟ್ರೇಂಟ್ ಆ್ಯಂಡ್ ಆಲ್ಸೋ ಬಜೆಟ್ ಅವೈಲಬಿಲಿಟಿ ಆಪ್ಷನ್ಸ್. ವಿ ಹ್ಯಾವ್ ಅ ಮಿನಿಮಮ್ ಏರಿಯಾ, ಆಪ್ಟಿಮಮ್ ಏರಿಯಾ ಆ್ಯಂಡ್ ಐಡಿಯಲ್ ಏರಿಯಾ. ಇವತ್ತಿನ ದಿನ ನಾನು ಆಪ್ಟಿಮಮ್ ಏರಿಯಾ, ಬಿಕಾಸ್ ದಟ್ ಈಸ್ ವಾಟ್ ಇಟ್ ಇಸ್ ಸ್ಯಾಂಕ್ಷನ್ ಆಗಿರೋದು ಆಪ್ಟಿಮಮ್ ಏರಿಯಾಗೆ. ಸೊ ವಿಲ್ ಬಿ ಡಿಸ್ಕಸಿಂಗ್ ಆಪ್ಟಿಮಮ್ ಏರಿಯಾ ಡಿಸೈನ್ ಇವತ್ತು. ಸೊ ವಿವ್ ಕನ್ಸಿಡರ್ 2 ಮಾಡ್ಯೂಲ್ಸ್. ಮಾಡ್ಯೂಲ್ಸ್ ಅಂದರೆ ನೀವು ರೂಮ್ ಸೈಜ್ ಆಗಿ ಕನ್ಸಿಡರ್ ಮಾಡ್ಬೋದು. 8 ಅಡಿ ಬೈ 10 ಅಡಿ, ಇನ್ನೊಂದು 8 ಅಡಿ ಬೈ 8 ಅಡಿ. ಸೊ ಇದನ್ನ ಅಡಿಷನ್ಸ್ ಮತ್ತೆ ಸಬ್ಟ್ರಾಕ್ಷನ್ ಮಾಡ್ಕೋಬಹುದು ಡಿಪೆಂಡಿಂಗ್ ಆನ್ ಸೈಟ್ ಕನ್ಸ್ಟ್ರೇಂಟ್. ಆಪ್ಟಿಮಮ್ ಏರಿಯಾಗೆ ನೀವು ನೋಡಿದ್ರೆ ಇಲ್ಲಿ ಸರ್ವಿಸಸ್ ಎಲ್ಲ ಬ್ಲೂ, ಆಲ್ ದ ಬ್ಲೂ ಮಾಡ್ಯೂಲ್ಸ್ ಆರ್ ಸರ್ವಿಸಸ್ ವಿಚ್ ಇಸ್ ಕಿಚನ್, ಟಾಯ್ಲೆಟ್, ವುಮೆನ್ಸ್ ರೂಮ್, ಇದೆಲ್ಲ ಒಂದು ಬರುತ್ತೆ. ಆ್ಯಂಡ್ ದ ಸೆಂಟ್ರಲ್ ಪೋರ್ಷನ್ ಆರೆಂಜ್ ಆಗಿರೋದು ಮಲ್ಟಿಪರ್ಪಸ್ ಹಾಲ್ ವಿಚ್ ಓಪನ್ಸ್ ಅಪ್ ಇಂಟು ಅ ಇಂಡೋರ್ ಪ್ಲೇ ಏರಿಯಾ. ಸೊ ಮಲ್ಟಿಪರ್ಪಸ್ ಹಾಲ್ ಏನಂತ ಅಂದ್ರೆ ಆ ಏರಿಯಾನ ಡೈನಿಂಗ್ ಏರಿಯಾ ಆಗೂ ಉಪಯೋಗಿಸ್ಕೋಬಹುದು. ಆ್ಯಂಡ್ ದೆನ್ ಆನ್ ದಿ ಅದರ್ ಸೈಡ್ 4 ಮಾಡ್ಯೂಲ್ಸ್ ಏನು ಕಾಣುತ್ತೆ ಅದು ಕ್ಲಾಸ್ ರೂಮ್. ಸೊ ನಿಮ್ಮದು ಸರ್ವಿಸ್ ಏರಿಯಾ ಏನಿದೆ ಅದು ನಿಮ್ಮ ಕ್ಲಾಸ್ ರೂಮ್ನ ಡಿಸ್ಟರ್ಬ್ ಮಾಡಲ್ಲ. ಟಾಯ್ಲೆಟ್ಸ್ ಯೂಶಲಿ ಅಕಸ್ಮಾತ್ ಕ್ಲೀನಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ವಾಸನೆ ಬರೋದು ಅಥವಾ ಗಲಾಟೆ ಏನಾದರೂ ಇದ್ರೆ ಕಿಚನಲ್ಲಿ ಮಕ್ಕಳಿಗೆ ಡಿಸ್ಟರ್ಬ್ ಆಗದೇ ಇರಲಿ ಅಂತ ದಿಸ್ ಮಲ್ಟಿಪರ್ಪಸ್ ಹಾಲ್ ಬಫರ್ ಆಗಿ ಕೂಡ ಹೆಲ್ಪ್ ಆಗುತ್ತೆ. ಸೊ ಇವಾಗ ಇನ್ ಡೀಟೇಲ್ ನೋಡೋಣ. ಇದು ಮೇನ್ ಎಂಟ್ರೆನ್ಸ್ ವೆರಾಂಡಾ ಅಲ್ಲಿ. ವಿ ಹ್ಯಾವ್ ಆಲ್ಸೋ ಪ್ರೊವೈಡೆಡ್ ರ್ಯಾಂಪ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳ್ದಂಗೆ ಮೆಜಾರಿಟಿ ಆಫ್ ದಿ ಅಂಗನವಾಡೀಸ್ ಡೋಂಟ್ ಕನ್ಸಿಡರ್ ದಿಸ್ ವೈಲ್ ಇನ್ ಡಿಸೈನ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ವಿ ಹ್ಯಾವ್ ಪ್ರೊವೈಡೆಡ್ ಅ ಆರ್ಟ್ ವಾಲ್. ಸೊ ನಿಮಗೆಲ್ಲ ಗೊತ್ತಿದ್ದಂಗೆ ದ ಎಲಿವೇಶನ್ plays an important role in an Anganwadi, because horgade ನೋಡ್ತಿದ್ದಂಗೆ it should attract children. So we have given something like it's a wall, blank wall, which can be done as per your region. ಕೆಲವೊಂದು ಕಡೆ ಇಲ್ಲ ನಮ್ದೇನೋ ಒಂದು ಫೋಕ್ ಆರ್ಟ್ ಇದೆ ಅದನ್ನ ಮಾಡ್ತೀವಿ, ವಾರ್ಲಿ ಆರ್ಟ್ ಮಾಡ್ತೀವಿ, ಚಿತ್ತಾರ ಆರ್ಟ್ ಮಾಡ್ತೀವಿ ಅಂತಂದ್ರೆ ಅದನ್ನ ಮಾಡ್ಬೋದು. ಇಲ್ಲ ಕಾರ್ಟೂನ್ಸ್ ಬೇಕು ಅಂತಂದ್ರೆ ಕಾರ್ಟೂನ್ಸ್ ಪೇಂಟ್ ಮಾಡ್ಬೋದು. ಸೊ ದಿಸ್ ವಾಲ್ ವಿಲ್ ಬಿ ಎಂಪ್ಟಿ. ದಿಸ್ ಕ್ಯಾನ್ ಬಿ ಚೇಂಜ್ಡ್ ಆಸ್ ಪರ್ ರೀಜನ್ಸ್.
there is a sand pit, outdoor sand pit for children to play. Pebble pit ಇದೆ, ಜಲ್ಲಿ ಅಥವಾ pebbles ಏನಾದರೂ ಹಾಕಿದ್ರೆ to give them different textures to play with. And there is a main veranda which opens up into the indoor play area and backyard. I'll come to it. ಇನ್ನೊಂದು ವೆರಾಂಡಾ ಅಲ್ಲಿ we've provided seating. ಅಕಸ್ಮಾತ್ ಪ್ರೆಗ್ನೆಂಟ್ ವುಮೆನ್ ಇದ್ದಾರೆ, ಬರ್ತಾ ಇದ್ದಾರೆ, ಅಥವಾ ಪೇರೆಂಟ್ಸ್ ಬರ್ತಾ ಇದ್ದಾರೆ ಅಂದ್ರೆ ಅವರು ಕೂತ್ಕೊಳ್ಳೋಕೆ ಜಾಗ. ಶೂ ಶೆಲ್ಫ್ಸ್, ಇದು ದೋ ಇಟ್ ಸೀಮ್ಸ್ ವೆರಿ ಸ್ಮಾಲ್ ಎಲಿಮೆಂಟ್, ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಚಪ್ಪಲಿ ಎಲ್ಲ ಹಂಗಂಗೆ ಎಸ್ತಾಕಿರ್ತಾರೆ. ದೀಸ್ ಸ್ಮಾಲ್ ಎಲಿಮೆಂಟ್ಸ್ ಆ್ಯಡ್ ಅ ಲಾಟ್ ಆಫ್ ವ್ಯಾಲ್ಯೂ ಇನ್ ಅಂಗನವಾಡಿ. ವುಮೆನ್ಸ್ ರೂಮ್ ಸೆಪರೇಟ್ ಆಗಿ ಕೊಟ್ಟಿದ್ದೀವಿ ಅಂಡ್ ದ ಎಂಟ್ರೆನ್ಸ್ ಇಸ್ ಫ್ರಮ್ ಔಟ್ಸೈಡ್, ಹೊರಗಡೆಯಿಂದಾನೇ ಕೊಟ್ಟಿದ್ದೀವಿ. ಯಾಕಂತಂದ್ರೆ ಅಕಸ್ಮಾತ್ ಯಾರು ಬರ್ತಾ ಇದ್ದಾರೆ ಅಂತಂದ್ರೆ ಅವ್ರ ಕ್ಲಾಸ್ ರೂಮ್ ಒಳಗಡೆ ಬಂದು ಪಾಠ ಏನಾದರೂ ಆಗ್ತಾ ಇದ್ರೆ ಅದನ್ನ ಡಿಸ್ಟರ್ಬ್ ಆಗದೆ ಇರಲಿ ಅಂತ ಅವ್ರ ವುಮೆನ್ಸ್ ರೂಮಿಗೆ ಬಂದು, ಈ ಕಿಚನ್ ಮತ್ತೆ ವುಮೆನ್ಸ್ ರೂಮ್ ಮಧ್ಯ ಗೋಡೆ ಏನಿದೆ ಅದು ಹಾಫ್ ವಾಲ್ ಇರುತ್ತೆ. ಸೊ ಅವ್ರು ಊಟ ಗೀಟ ತಗೊಳ್ಬೇಕು, ಅಲ್ಲೇ ಕುತ್ಕೊಂಡು ತಿಂತಾರೆ ಅಂತಂದ್ರೆ ಕಿಚನ್ ಇಂದಾನೆ ಡೈರೆಕ್ಟ್ ಆಗಿ ಅವರು ಊಟ ತಗೊಂಡು ವುಮೆನ್ಸ್ ರೂಮಲ್ಲಿ ಕೂತ್ಕೊಂಡು ಹೋಗ್ಬೋದು. And main door ke we've given huge doorways, MS doorways, which opens up. Backyard go again there is a huge doorway. So ಏನಾಗುತ್ತೆ, ದಿಸ್ ಹೋಲ್ ಏರಿಯಾ ಇದೆರಡು ಡೋರ್ ಓಪನ್ ಮಾಡಿದ್ರೆ ಯೂಶಲಿ ಅಂಗನವಾಡಿ ಡೋರ್ಸ್ ಯಾವಾಗಲೂ ಕ್ಲೋಸ್ ಮಾಡಿಕೊಂಡು ಪಾಠ ಮಾಡಲ್ಲ. So when you open up these two doors, it becomes a huge long space. So it becomes an indoor play area also. ಹೊರಗಡೆ ಆಟ ಆಡೋಕ್ಕೆ ಮಳೆ ಬರ್ತಿದೆ ಅಥವಾ ಜಾಗ ಇಲ್ಲ ಔಟ್ಡೋರ್ ಪ್ಲೇ ಏರಿಯಾ ಮಾಡೋಕ್ಕೆ ಅಂತಂದರೆ ದಿಸ್ ಏರಿಯಾ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ನೈಸ್ ಸ್ಪೇಸ್. ಇಟ್ ವಿಲ್ ಬಿ ವೈಬ್ರೆಂಟ್, ಕಲರ್ಫುಲ್. ಫ್ಲೋರಿಂಗಲ್ಲಿ ವಿ ಹ್ಯಾವ್ ಗಿವನ್ ಸಮ್ ಪ್ಯಾಟರ್ನ್ಸ್. ಕಷ್ಟ ಆಗಲ್ಲ ಇದು ಮಾಡೋಕ್ಕೆ ಬಿಕಾಸ್ ಇಟ್ಸ್ ಆಲ್ ವಿ ಹ್ಯಾವ್ ಕನ್ಸಿಡರ್ಡ್ ನಾರ್ಮಲ್ ಆಗಿ ಏನೇನು ಸೈಜ್ ಸಿಗುತ್ತೆ ಟೈಲ್ ಅದನ್ನೇ ಕನ್ಸಿಡರ್ ಮಾಡ್ಕೊಂಡು ಮಾಡಿರೋದು. ಆ್ಯಂಡ್ ಕಿಚನ್ ಪ್ರೊವೈಡ್ ಮಾಡಿದ್ದೀವಿ. ಫ್ರಿಜ್ಗೂ ಎಲ್ಲ ಅಕಸ್ಮಾತ್ ನಾಳೆ ದಿನ ಫ್ರಿಜ್ ತೊಗೊತಾರೆ ಅಂತಂದರೆ ಸ್ಪೇಸ್ ವಿವ್ ಪ್ರೊವೈಡೆಡ್. ಆ್ಯಂಡ್ ಹೊರಗಡೆ ಬ್ಯಾಕ್ಯಾರ್ಡ್ಗೆ ಹೋದರೆ ಅಲ್ಲಿಂದ ವಿವ್ ಪ್ರೊವೈಡೆಡ್ ಅ ಟಾಯ್ಲೆಟ್. ಸೊ ದ ಟಾಯ್ಲೆಟ್ ಸೈಜ್ ಇಸ್ ಆಲ್ಸೋ ಬೇಸ್ಡ್ ಆನ್ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಅ ಫಿಸಿಕಲಿ ಚಾಲೆಂಜ್ಡ್ ಚೈಲ್ಡ್. ಸೊ ವಿವ್ ಪ್ರೊವೈಡೆಡ್ ಒನ್ ಟಾಯ್ಲೆಟ್ ವಿಚ್ ವಿಲ್ ಕೇಟರ್ ಟು ಆಲ್. ಆ್ಯಂಡ್ ಹೊರಗಡೆ ಬ್ಯಾಕ್ಯಾರ್ಡಿಂದ ಟಾಯ್ಲೆಟ್ ಎಂಟ್ರೆನ್ಸ್ ಇರೋದ್ರಿಂದ ವಾಸನೆ ಬರೋದಾಗಲಿ ಆ ಥರ ಏನೂ ತೊಂದರೆ ಆಗಲ್ಲ, ಕ್ಲೀನಾಗಿ ಮೇಂಟೈನ್ ಮಾಡ್ಬೋದು. ಆ್ಯಂಡ್ ಕಿಚನಿಂದ ಕೂಡ ಪಾಟ್ ವಾಶ್, ಪಾತ್ರೆ ತೊಳೆಯೋಕ್ಕೆ ಅದಕ್ಕೆಲ್ಲ ಅವ್ರ ಬ್ಯಾಕ್ಯಾರ್ಡ್ ಡೋರಿಂದ ಹೊರಗಡೆ ಹಿಂದೆ ಹೋಗ್ಬೋದು. ಚೈಲ್ಡ್ ಫ್ರೆಂಡ್ಲಿ ವಾಶ್ ಬೇಸಿನ್ಸ್ ಕೊಟ್ಟಿದ್ದೀವಿ. And coming to classroom, huge windows again to ensure enough light and ventilation. Built-in shelves because most of the times classroom ಅಲ್ಲಿ ಅಲ್ಮಿರಾ ಎಲ್ಲ ಇಟ್ಕೊಂಡು ಕ್ಲಾಸ್ರೂಮ್ ಚಿಕ್ಕದಾಗಿ ಹೋಗುತ್ತೆ. ಸೊ ವಿ ಹ್ಯಾವ್ ಗಿವನ್ ಆಲ್ರೆಡಿ ಬಿಲ್ಟ್ ಇನ್ ಶೆಲ್ಫ್ಸ್ ಸೊ ದಟ್ ಕ್ಲಾಸ್ರೂಮ್ ಫುಲ್ ಸ್ಪೇಸ್ ಅವ್ರು ಆರಾಮಾಗಿ ಯೂಸ್ ಮಾಡ್ಬೋದು. And classroom, we've made it a calm, milder, with subtle colors so that it can also be used as a sleeping area. And even window grill kuda the design that we have provided will help as a learning tool. Wrist movement ge ella that is also taken from Bala. Adana detail agi nan torstini. And there is this one wall which is called the Vernacular Wall. Adond wall ಏನಕ್ಕೆ ವರ್ನಾಕ್ಯುಲರ್ ವಾಲ್ ಇಟ್ಟಿದ್ದೀವಿ ಅಂತಂದರೆ ಟು ಬ್ರಿಂಗ್ ಇನ್ ಸಮ್ ಅದರ್ ಟೆಕ್ಸ್ಚರ್ ಬಿಕಾಸ್ ಜನರಲಿ ಮೋಸ್ಟ್ ಆಫ್ ದ ರೀಜನ್ನಲ್ಲಿ ಕಾಂಕ್ರೀಟ್ ಬ್ಲಾಕ್ ಉಪಯೋಗಿಸ್ತಾರೆ. ದೇ ಪ್ಲಾಸ್ಟರ್ ಅಂಡ್ ಪೇಂಟ್ ಇಟ್. ಸೊ ದರ್ ಶುಡ್ ಬಿ ಒನ್ ವಾಲ್ ವಿಚ್ ಇಸ್ ಎಕ್ಸ್ಪೋಸ್ಡ್ ವಿತ್ ಸಮ್ ಕೈಂಡ್ ಆಫ್ ಆಲ್ಟರ್ನೇಟಿವ್ ಮಟೀರಿಯಲ್. ಉಡುಪಿಯಲ್ಲಿ ನಾನು ಹೇಳ್ದಂಗೆ ಲ್ಯಾಟ್ರೈಟ್ ಸಿಕ್ಕಿದ್ರೆ ಲ್ಯಾಟ್ರೈಟ್ ಅಲ್ಲಿ ಕಟ್ಬೋದು, ವೈರ್ ಕಟ್ ಈಸಿಯಾಗಿ ಸಿಕ್ಕಿದ್ರೆ ವೈರ್ ಕಟ್ ಬ್ಲಾಕ್ಸ್ ಉಪಯೋಗಿಸ್ಬೋದು, ಅಥವಾ ಇನ್ನೇನಾದರೂ ಇಟ್ಗೆ CSEB ಆಗಲಿ SAB ಬ್ಲಾಕ್ಸ್ ಸಿಗುತ್ತೆ ಅಂತಂದರೆ ಅದರಲ್ಲಿ ಅದನ್ನು ಉಪಯೋಗಿಸ್ಬೋದು ಟು ಬ್ರಿಂಗ್ ಇನ್ ಸಮ್ ಟೆಕ್ಸ್ಚರ್ ಇನ್ ದ ಕ್ಲಾಸ್ ರೂಮ್. ಸೊ ದಿಸ್ ಇಸ್ ದ ಬೇಸಿಕ್ ಡಿಸೈನ್. ನಾನು ಡೀಟೇಲ್ ಆಗಿ ಡ್ರಾಯಿಂಗ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಕನ್ಸ್ಟ್ರಕ್ಷನ್, ಗುಡ್ ಫಾರ್ ಕನ್ಸ್ಟ್ರಕ್ಷನ್ ಡ್ರಾಯಿಂಗ್, ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. So these are some of the 3D views. Art wall an heldange, this is what you see in the elevation. So maklu enter agtadange they see this wall which will attract them into the building. And the veranda area, like I mentioned, circles is something that children get inclined towards as a shape. So we've provided circular opening in the veranda. Maklige aata adake, hat kutkolake. It will also help them in physical development. And shoe shelves, seating ella. And entrance alli, even flooring alli kuntabile adoke atara by just inserting colored tiles we can bring in all these elements. Vernacular wall an heldange ee tara barutte with again circular openings.
ಈ ದೊಡ್ಡ ಓಪನಿಂಗ್ ಏನಿದೆ ಅದು ಮಾತ್ರ ಗ್ಲಾಸ್ ಆಗಿ ಗ್ರಿಲ್ ಆಗಿರುತ್ತೆ. ದ ಸ್ಮಾಲರ್ ಓಪನಿಂಗ್ಸ್ ಕ್ಯಾನ್ ಬಿ ಸ್ಟೇನ್ಡ್ ಗ್ಲಾಸ್ ಆರ್ ಫಿಕ್ಸ್ಡ್ ಗ್ಲಾಸ್. ಸೊ ಇನ್ನೊಂದು ಎಲಿವೇಶನ್ ಈ ತರ ಬರುತ್ತೆ. So kitchen, women's room, toilet gela we have given smaller windows, but we've ensured enough light and ventilation. Classroom ge matra we have given really big windows so that there is light ventilation, and also maklu eye level ge kuda. So everything that we have done is based on anthropometry of children. Maklu child friendly windows sill level, wash basin, adennella consider ಮಾಡಿದಿವಿ. ಸೊ ಇಂಡೋರ್ ಪ್ಲೇ ಏರಿಯಾ ನಾನು ಏನು ಹೇಳಿದೆ ಈ ತರ ಬರುತ್ತೆ ವಿತ್ ಫ್ಲೋರಿಂಗ್ ಪ್ಯಾಟರ್ನ್ಸ್. ಸೊ ದಿಸ್ ಇಸ್ ದ ಕ್ಲಾಸ್ ರೂಮ್ ವ್ಯೂ. ಸೊ ನಾ ಹೇಳ್ದಂಗೆ ಕ್ಲಾಸ್ ರೂಮ್ ಅಲ್ಲಿ ಫ್ಲೋರಿಂಗ್ ಕೂಡ ವಿವ್ ಕೆಪ್ಟ್ ಇಟ್ ಸಿಂಪಲ್. ವೆಟ್ರಿಫೈಡ್ ಟೈಲ್ಸ್ ಕನ್ಸಿಡರ್ ಮಾಡಿದೀವಿ 2x2 ಅಂಡ್ ಬರೀ ಮಧ್ಯದಲ್ಲಿ ಸರ್ಕಲ್ ಆಗಿ ಒಂದು ಪ್ಯಾಟರ್ನ್ ಟು ಜಸ್ಟ್ ಬಿಕಾಸ್ ಸರ್ಕಲ್ ಅಲ್ಲಿ ನಿಲ್ಸಿ ಏನಾದರೂ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇರ್ತಾರೆ ಅಂಗನವಾಡಿಯಲ್ಲಿ. ಅಂಡ್ ಲೈಟರ್ ಕಲರ್ಸ್ ಟು ಕಾಮ್ ದೇರ್ ಮೈಂಡ್. ತುಂಬಾ ಬ್ರೈಟ್ ಕಲರ್ಸ್ ಯೂಸ್ ಮಾಡಬಾರ್ದು. ಬಟ್ ಕೆಲವೊಂದು ವಾಲ್ಸ್ ವಿವ್ ಲೆಫ್ಟ್ ಇಟ್ ಎಂಪ್ಟಿ. ಇಲ್ಲಿ ನೋಡ್ದಂಗೆ ಅಕಸ್ಮಾತ್ ಏನಾದರೂ ಅವ್ರ ಆಲ್ಫಾಬೆಟ್ಸ್ ಅದು ಇದು ಪೇಂಟ್ ಮಾಡಬೇಕು ಅಂತಂದ್ರೆ ಪೇಂಟ್ ಮಾಡ್ಬೋದು. ಚಾರ್ಟ್ಸ್ ಎಲ್ಲ. ಬ್ಲ್ಯಾಕ್ ಬೋರ್ಡ್ ಕೂಡ ಚೈಲ್ಡ್ ಫ್ರೆಂಡ್ಲಿ ಹೈಟ್ ಅಲ್ಲಿ ಇರಬೇಕು. This is the sandpit area ramp provide ಮಾಡಿದೀವಿ. Sandpit area which is open, and veranda area hopscotch. ಸೊ ಇವಾಗ ಆಪ್ಟಿಮಮ್ ಡಿಸೈನ್ ಅಂಗನವಾಡಿ ಡಿಸೈನ್ ಹೆಂಗ್ ಬರುತ್ತೆ ಅಂತ ನಿಮ್ಗೊಂದು ಐಡಿಯಾ ಬಂದಿದೆ. ಮಾಡ್ಯೂಲ್ಸ್ ಹೆಂಗ್ ಅರೇಂಜ್ ಮಾಡಿದೀವಿ, ಸ್ಪೇಸಸ್ ಹೆಂಗ್ ಸೆಗ್ರಿಗೇಟ್ ಮಾಡಿದೀವಿ ಅಂತ ಒಂದು ಐಡಿಯಾ ಬಂದಿದೆ. ಇವಾಗ ಇಷ್ಟೊಂದು ಜಾಗ ಇಲ್ಲ, ನಾವು ಸೈಟ್ ಚಿಕ್ಕದಿದೆ, ಇಷ್ಟೊಂದು ದೊಡ್ಡದಾಗಿ ಮಾಡಕ್ ಆಗಲ್ಲ ಅನ್ನೋರು, ದರ್ ಇಸ್ ಅನ್ ಆಪ್ಷನ್ ವಿಚ್ ಇಸ್ ಅ ಮಿನಿಮಮ್ ಅಂಗನವಾಡಿ ಏರಿಯಾ ಆಪ್ಷನ್, ವೇರ್ ಯು ರಿಮೂವ್ ಆ ಮಧ್ಯದಲ್ಲಿ ಮಲ್ಟಿಪರ್ಪಸ್ ಹಾಲ್ ಮಾಡ್ಯೂಲ್ಸ್ ಏನ್ ಬರುತ್ತೆ ಅದನ್ನ ತೆಗೆದ್ರೆ ಬರೀ ಸರ್ವಿಸಸ್ ಇರುತ್ತೆ ನಿಮ್ಗೆ ಒಂದ್ ಕಡೆ. ಕಿಚನ್, ಟಾಯ್ಲೆಟ್, ವುಮೆನ್ಸ್ ರೂಮ್ ಎಲ್ಲ ಹಂಗೆ ರಿಟೇನ್ ಆಗುತ್ತೆ. ಮಧ್ಯದಲ್ಲಿ ಮಲ್ಟಿಪರ್ಪಸ್ ಆಲ್ ಇಂಡೋರ್ ಪ್ಲೇ ಏರಿಯಾ ಏನ್ ಬರುತ್ತೆ ಅದನ್ನ ವಿ ರಿಮೂವ್ ಅಂಡ್ ಮೇಕ್ ಇಟ್ ಇನ್ ಟು ಅ ಕ್ಲಾಸ್ ರೂಮ್. ಸೊ ಕ್ಲಾಸ್ ರೂಮ್ಸ್ ಹೆಂಗಿದೆ ಹಂಗೆ ಇರುತ್ತೆ, ಸರ್ವಿಸಸ್ ಹೆಂಗಿದೆ ಹಂಗೆ ಇರುತ್ತೆ, ಬರೀ ಮಲ್ಟಿಪರ್ಪಸ್ ಹಾಲ್ ಮಾತ್ರ ಹೋಗುತ್ತೆ. ಇಲ್ಲ ದೊಡ್ಡದಿದೆ ಏರಿಯಾ, ಬಜೆಟ್ ಅವೈಲಬಿಲಿಟಿ ಇದೆ ಅನ್ನೋರು ಐಡಿಯಲ್ ಆಪ್ಷನ್ ಮಾಡ್ಬೋದು. ಸೊ ಆಪ್ಟಿಮಮ್ ಆಪ್ಷನ್ಗೆನೆ ಯು ಆಡ್ 3 more modules to make women's room bigger. ನಾವು women's room ಇವಾಗ ಬೇಸಿಕ್ ಮಿನಿಮಮ್ ಕೊಟ್ಟಿದ್ದೀವಿ ಆಕ್ಚುಲಿ. ಸೊ ಇಲ್ಲ ಒಂದು ಸ್ವಲ್ಪ ಮೀಟಿಂಗ್ ಅದು ಇದು ಮಾಡ್ಕೊಂತಾರೆ, ಅವ್ರು ಒಂಚೂರು ಜಾಗ ಜಾಸ್ತಿ ಬೇಕು ಅನ್ನೋರು, ಯು ಕ್ಯಾನ್ ಆ್ಯಡ್ 2 more modules. ಅವ್ರಿಗೆ ಸೆಪರೇಟ್ ಟಾಯ್ಲೆಟ್, ವುಮೆನ್ಸ್ ರೂಮ್ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬಹುದು. ಇಲ್ಲಿ ಕೂಡ ದರ್ ಇಸ್ ಅ ಸೆಪರೇಟ್ ಎಂಟ್ರೆನ್ಸ್ ಫಾರ್ ಅವರು ಅಂಗನವಾಡಿ ಒಳಗಡೆ ಬರೋ ಅವಶ್ಯಕತೆ ಇಲ್ಲ. ಅಂಡ್ ಅಗೇನ್ ದ ವಾಲ್ ಬಿಟ್ವೀನ್ ದ ವುಮೆನ್ಸ್ ರೂಮ್ ಅಂಡ್ ಕಿಚನ್ ಅರ್ಧ ವಿ ಹವ್ ಗಿವನ್ ಹಾಫ್ ವಾಲ್. ಸೊ ಊಟ ತಿಂಡಿ ಎಲ್ಲ ಅವ್ರ ವುಮೆನ್ಸ್ ರೂಮ್ ಇಂದ ಡೈರೆಕ್ಟ್ ಆಗಿ ತಗೋಬಹುದು. ಇಟ್ ವೋಂಟ್ ಡಿಸ್ಟರ್ಬ್ ದಿ ಅಂಗನವಾಡಿ ಫಂಕ್ಷನ್ಸ್. ಸೊ ದಿಸ್ ಇಸ್ ಅ ಕಂಪ್ಯಾರಿಸನ್ ಆಫ್ ಆಲ್ 3 ಏರಿಯಾಸ್. ಆಪ್ಟಿಮಮ್ ಅಲ್ಲಿ ಕ್ಲಾಸ್ ರೂಮ್ ಎಷ್ಟಿದೆ, ರೀಡಿಂಗ್ ಸ್ಪೇಸ್ ಎಷ್ಟು ಕೊಟ್ಟಿದ್ದೀವಿ, ಅದು 3 ಆಪ್ಷನ್ಗೂ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಯು ಕ್ಯಾನ್ ರೆಫರ್ ವೆನ್ ಯು ಗೆಟ್ ದ ಡಾಕ್ಯುಮೆಂಟ್. ಇವಾಗ ಡಿಸೈನ್ ನಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನಾವು ಲೆಟ್ಸ್ ಮೂವ್ ಆನ್ ಟು ದ ಕನ್ಸ್ಟ್ರಕ್ಷನ್ ಫೇಸ್. ಕನ್ಸ್ಟ್ರಕ್ಷನ್ ಅಲ್ಲಿ ದೇರ್ ಆರ್ 2 parts ಅಗೇನ್. ಒಂದು ಪ್ರೀ ಕನ್ಸ್ಟ್ರಕ್ಷನ್, ಇನ್ನೊಂದು ಕನ್ಸ್ಟ್ರಕ್ಷನ್. ಪ್ರೀ ಕನ್ಸ್ಟ್ರಕ್ಷನ್ ಅಲ್ಲಿ ದೇರ್ ಆರ್ 3 steps. ಒನ್ ಇಸ್ ಟು ಕ್ರಿಯೇಟ್ ಫೋಲ್ಡರ್. ಇದರಲ್ಲಿ ದೇರ್ ಆರ್ 2 folders ಅಗೇನ್. ಫೋಲ್ಡರ್ 1 ಅಲ್ಲಿ ಡಿಸೈನ್ ಫೈಲ್, ನಾವು ಫುಲ್ ಗುಡ್ ಫಾರ್ ಕನ್ಸ್ಟ್ರಕ್ಷನ್ ಡ್ರಾಯಿಂಗ್ಸ್ ಏನ್ ಪ್ರೊವೈಡ್ ಮಾಡ್ತೀವಿ, ವಿಚ್ ಇಸ್ annexure 1. ದಟ್ ವಿಲ್ ಬಿ ಫೋಲ್ಡರ್ 1. Folder 2 ಅಲ್ಲಿ there are few things that we need to have. One is soil test report. ಸೊ ನಮ್ದು ಕನ್ಸ್ಟ್ರಕ್ಷನ್ ಡ್ರಾಯಿಂಗ್ಸ್ ನಾವೇನು ಪ್ರೊವೈಡ್ ಮಾಡ್ತೀವಿ ಅದು ಜೆನರಿಕ್ ಡೀಟೇಲ್ಸ್ ಇರುತ್ತೆ, ಸ್ಟ್ರಕ್ಚರಲ್ ಡೀಟೇಲ್ಸ್, ಎಸ್ಪೆಷಲಿ ಫೌಂಡೇಶನ್ ಡೀಟೇಲ್ಸ್, ಜೆನರಿಕ್ ಡೀಟೇಲ್ಸ್ ಕೊಟ್ಟಿದ್ದೀವಿ. ಕೆಲವೊಂದು ಕಡೆ ವರ್ಕ್ ಆಗುತ್ತೆ, ಈ ಕಾಟನ್ ಸಾಯಿಲ್ ಇರೋಂಥ ಕಡೆ ಅಥವಾ ಸಾಯಿಲ್ ಕಂಡೀಷನ್ ಅಷ್ಟು ಚೆನ್ನಾಗಿಲ್ಲ ಅನ್ನೋ ಕಡೆ ನಾವು ಫೌಂಡೇಶನ್ ಡೀಟೇಲ್ಸ್ನ ಚೇಂಜ್ ಮಾಡಬೇಕಾಗಬಹುದು. ಅದಕ್ಕೆ ಫಸ್ಟ್ ವಿ ನೀಡ್ ಟು ಹ್ಯಾವ್ ಅ ಸಾಯಿಲ್ ಟೆಸ್ಟ್ ರಿಪೋರ್ಟ್.
ಸೊ ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಚೆಕ್ ಮಾಡೋ ರಿಪೋರ್ಟ್ ಏನಿದೆ ಅದು ವಿಲ್ ಗೋ ಇನ್ ಟು ದ ಸೆಕೆಂಡ್ ಫೋಲ್ಡರ್ ವಿಚ್ ಇಸ್ ಕನ್ಸ್ಟ್ರಕ್ಷನ್ ಫೈಲ್ ಫೋಲ್ಡರ್. ಸಾಯಿಲ್ ಟೆಸ್ಟ್ ರಿಪೋರ್ಟ್ ಬೇಸಿಸ್ ಮೇಲೆ ನಾವು ಫೌಂಡೇಶನ್ ಡೀಟೇಲ್ಸ್ ಏನಾದ್ರು ಚೇಂಜ್ ಮಾಡಿದ್ರೆ ಆ ಫೌಂಡೇಶನ್ ಡೀಟೇಲ್ಸ್ ಡ್ರಾಯಿಂಗ್ಸ್ ಕೂಡ ಸೆಕೆಂಡ್ ಫೋಲ್ಡರ್ಗೆ ಹೋಗುತ್ತೆ ವಿಚ್ ಇಸ್ ದ ಸೆಕೆಂಡ್ ಪಾಯಿಂಟ್. ಸೊ ಅಕಸ್ಮಾತ್ ಏನಾದರೂ ಬೇರಿಂಗ್ ಕೆಪಾಸಿಟಿ 15 to 20 ton per square meter ಇದ್ರೆ ವಿ ಕ್ಯಾನ್ ಯೂಸ್ ದ ಡ್ರಾಯಿಂಗ್ಸ್ ದಟ್ ವಿ ಹ್ಯಾವ್ ಆಲ್ರೆಡಿ ಪ್ರೊವೈಡೆಡ್. ನಾವೇನು ಡ್ರಾಯಿಂಗ್ಸ್ ಕೊಟ್ಟಿದ್ದೀವಿ ಅದನ್ನೇ ನೀವು ಯೂಸ್ ಮಾಡ್ಬೋದು ಅಕಸ್ಮಾತ್ ಬೇರಿಂಗ್ ಕೆಪಾಸಿಟಿ 15 to 20 ton per square meter ಇದ್ರೆ. ಅಕಸ್ಮಾತ್ 20 ಟನ್ಗಿಂತ ಜಾಸ್ತಿ ಇದ್ರೆ ನಾವು ಫೌಂಡೇಶನ್ನ ಇನ್ನೂ ಎಕನಾಮಿಕಲ್ ಆಗಿ ಮಾಡ್ಬೋದು, ಡೆಪ್ತ್ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದು, ಆ ಥರ ವಿ ಕ್ಯಾನ್ ಮೇಕ್ ಇಟ್ ಮೋರ್ ಎಕನಾಮಿಕಲ್. ಅಕಸ್ಮಾತ್ ಏನಾದರೂ 15 ಟನ್ಗಿಂತ ಕಮ್ಮಿ ಇದ್ರೆ ದೆನ್ ಲೋಕಲ್ regional structural expert has to provide updated design, foundation design. Rest of the things, design itself can be same, but the foundation details alone has to be revised. And then the third thing is construction quality checklist. ಇದಕ್ಕೆಲ್ಲ ನಾವು ಫಾರ್ಮ್ಯಾಟ್ಸ್ ಕೊಟ್ಟಿದ್ದೀವಿ, ಇದೇ ಡಾಕ್ಯುಮೆಂಟಲ್ಲಿ ಇದೆ, ಇದನ್ನೇ ಯೂಸ್ ಮಾಡ್ಬೋದು ನೀವು. ನಾನು ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೇಫ್ಟಿ ಆ್ಯಂಡ್ ಡಿಗ್ನಿಟಿ ಚೆಕ್ಲಿಸ್ಟ್. ಸೇಫ್ಟಿ ಆ್ಯಂಡ್ ಡಿಗ್ನಿಟಿ ಇಸ್ ಫಾರ್ ಈ ಅಂಗನವಾಡಿ ಕನ್ಸ್ಟ್ರಕ್ಷನ್ನ ಯಾರು ಕಟ್ತಾರೆ, ಲೇಬರ್ಸ್ ಇರ್ತಾರೆ, ಅವ್ರದ್ದು ಸೇಫ್ಟಿ ಆ್ಯಂಡ್ ಡಿಗ್ನಿಟಿ ಕೂಡ ನಾವು ಅದ್ರ ಮೇಲೆ ಗಮನ ವಹಿಸಬೇಕು. ಕನ್ಸ್ಟ್ರಕ್ಷನ್ ಅಪ್ಡೇಟ್ ರಿಪೋರ್ಟ್ ವೀಕ್ಲಿ ಒಂದ್ಸತಿ ಸೂಪರ್ವೈಸರ್ ಹೋಗಿ ಏನಾಗಿದೆ ಅಪ್ಡೇಟ್ ತಗೋಬೇಕು. ಡಿಸೈನ್ ಎಲಿಮೆಂಟ್ಸ್ ಚೆಕ್ ಲಿಸ್ಟ್. ಇವಾಗ ನಾವು ಪ್ರೊವೈಡ್ ಮಾಡಿರೋ ಡಿಸೈನಲ್ಲಿ ಒಂದು 15 ಪಾಯಿಂಟ್ಸ್ ಏನು ಇಂಪಾರ್ಟೆಂಟ್ ಮಾಡಲೇಬೇಕಾಗಿರೋದು, ಇದನ್ನ ಮಿಸ್ ಮಾಡಬಾರ್ದು ಅನ್ನೋಂಥದ್ದನ್ನ ಒಂದು 15 ಪಾಯಿಂಟ್ಸ್ ಮಾಡಿದ್ದೀವಿ. ಎಂಡ್ ಆಫ್ ಕನ್ಸ್ಟ್ರಕ್ಷನ್ ಮಾಡಿದಿ, ಫಾರ್ ಎಕ್ಸಾಂಪಲ್ ಗೇಟ್ ಈ ಥರ ಡಿಸೈನ್ ಇರಬೇಕು ಅಂತ ನಾವು ಕೊಟ್ಟರೆ ಅದು ಮಾಡಿದೀವಾ ಇಲ್ವಾ, ಆ ಥರ ದೇರ್ ಆರ್ 15 ಪಾಯಿಂಟ್ಸ್ ವಿಚ್ ವಿ ನೀಡ್ ಟು ಚೆಕ್. ಪ್ರಾಜೆಕ್ಟ್ ಕ್ಲೋಜರ್ ಸರ್ಟಿಫಿಕೇಟ್ ಕಾಂಟ್ರಾಕ್ಟರ್ ಪ್ರೊವೈಡ್ ಮಾಡಬೇಕು. ಇದಕ್ಕೆಲ್ಲಾನು ಫಾರ್ಮ್ಯಾಟ್ಸ್ ನಾವು ಎಂಡ್ ಆಫ್ ದಿಸ್ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ. The next step is pre-qualifying contractor. There are few rules and regulations to shortlist the contractor. 5 residential projects ಅಥವಾ school building projects ಮಾಡಿರಬೇಕು which is of an area of 2000 square feet. At least one site supervisor ಇರಬೇಕು, one technical person ಇರಬೇಕು ಅವ್ರ ಟೀಮಲ್ಲಿ. Exposed construction, exposed laterite ಅಥವಾ exposed brick work ಅಲ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಆಮೇಲೆ ಅವ್ರ ಲೇಬರ್ಸ್ಗೆ ದೇ ಹ್ಯಾವ್ ಟು ಎನ್ಶೋರ್ ಆಲ್ ಸೇಫ್ಟಿ ಟೂಲ್ಸ್, ಫಾರ್ ಎಕ್ಸಾಂಪಲ್ ಹೆಲ್ಮೆಟ್ ಆಗಿರ್ಬೋದು, ಜಾಕೆಟ್ ಆಗಿರ್ಬೋದು, ಬೂಟ್ಸ್ ಆಗಿರ್ಬೋದು, ಇದನ್ನೆಲ್ಲ ಅವ್ರು ಎನ್ಶೋರ್ ಮಾಡಲೇಬೇಕು. ಆಮೇಲೆ ಅವರು ಅದನ್ನ ವೇರ್ ಕೂಡ ಮಾಡ್ಬೇಕು ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅವ್ರು ಮುಂಚೆ ಮಾಡಿರೋ ಕೆಲಸಗಳದ್ದು ಕ್ಲೈಂಟ್ಸ್ ಏನಿದ್ದಾರೆ ಅವರು ಇವ್ರ ಬಗ್ಗೆ ಅಟ್ಲೀಸ್ಟ್ 2 ಟೆಸ್ಟಿಮೋನಿಯಲ್ಸ್ ಕೊಡಬೇಕು, ಒಳ್ಳೆ ಹೆಂಗಿದೆ ಅಂತ ಫೀಡ್ಬ್ಯಾಕ್ ಕೊಡಬೇಕು. And then the last thing is monitor, which again formats ನಾನು ಹೇಳ್ದಂಗೆ ಎಲ್ಲಾದ್ರದ್ದು formats include ಮಾಡ್ಕೊಂಡಿದ್ದೀವಿ. So there are 2 files. One is construction design file which ನಾವು ಕೊಟ್ಟಿದ್ದೀವಿ construction drawings ಎಲ್ಲ. Second is the construction file, ಅದರಲ್ಲಿ reports ಆಗಿರಲಿ, soil bearing capacity report ಆಗಿರಲಿ, ಅದನ್ನೆಲ್ಲ include ಮಾಡಬೇಕು. So now coming to construction, have a schedule for each month and each week. Construction ಶುರು ಆಗಿದೆ, ಮಟೀರಿಯಲ್ ಇಲ್ಲ, ಜನ ಇಲ್ಲ, ಆ ಥರ ಆಗಬಾರ್ದು. ಸೊ ಪ್ರಾಪರ್ ಪ್ಲಾನಿಂಗ್ ಇರಬೇಕು. ಆದಷ್ಟು ಝೀರೋ ವೇಸ್ಟೇಜ್ ಆಫ್ ಮಟೀರಿಯಲ್ಸ್. ಏನಾದ್ರು ಡೆಬ್ರಿ ಏನಾದ್ರು ಡೆಮಾಲಿಷ್ ಮಾಡಿದ್ದಾರೆ, ಅದರ ಡೆಬ್ರಿ ಇದೆ ಅಂದರೆ ಅದನ್ನು PCC ಬೆಡ್ಡಲ್ಲಿ ಯೂಸ್ ಮಾಡ್ಬೋದಾ, ಆ ಥರ ಆದಷ್ಟು ಝೀರೋ ವೇಸ್ಟೇಜ್ ಪಾಲಿಸಿ ಫಾಲೋ ಮಾಡಬೇಕು. ಆದಷ್ಟು ಝೀರೋ ಆಕ್ಸಿಡೆಂಟ್ ಪಾಲಿಸಿ, ಎನ್ಶೋರಿಂಗ್ ಅಗೇನ್ ಸೇಫ್ಟಿ ಟೂಲ್ ಕಿಟ್ಸ್, ಹೆಲ್ಮೆಟ್, ಗ್ಲವ್ಸ್ ಎಲ್ಲ ಎನ್ಶೋರ್ ಮಾಡಬೇಕು. ಆಮೇಲೆ ಕಾಂಟ್ರಾಕ್ಟರ್ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ಏನೇನು ಇನ್ಕ್ಲೂಡ್ ಆಗಿದೆ ಅವ್ರದ್ದು ಕಾಂಟ್ರಾಕ್ಟಲ್ಲಿ ಅಂತ ಮೆನ್ಷನ್ ಮಾಡಬೇಕು. ಕನ್ಸ್ಟ್ರಕ್ಷನ್ ಶುರು ಆದಮೇಲೆ ಇದು ನಮ್ದಕ್ಕೆ ಬರಲ್ಲ, ಅದು ಬರಲ್ಲ, ಆ ಥರ ಆಗಬಾರ್ದು. ವರ್ಕ್ ಪ್ರೋಗ್ರೆಸ್ ರಿಪೋರ್ಟ್ ಎನ್ಶೋರ್ ಮಾಡಬೇಕು. ವರ್ಕಿಂಗ್ ಡ್ರಾಯಿಂಗ್ಸ್ ಎಲ್ಲ ಫಾಲೋ ಮಾಡ್ತಾ ಇದ್ದಾರಾ ಚೆಕ್ ಮಾಡಬೇಕು. ಸೊ ದೀಸ್ ಆರ್ ಸಮ್ 12 ಪಾಯಿಂಟ್ಸ್ ದಟ್ ಎವ್ರಿಬಡಿ ಹ್ಯಾಸ್ ಟು ಎನ್ಶೋರ್. ಸೊ ಇವಾಗ ಅನೆಕ್ಸ್ಚರ್ಸ್ ಅಲ್ಲಿ ಏನೇನು ಇನ್ಕ್ಲೂಡ್ ಮಾಡಿದೀವಿ ಅಂತ ನಾನು ತೋರಿಸ್ತೀನಿ. ಇದರಲ್ಲಿ ಅನೆಕ್ಸ್ಚರ್ 1 ಇಸ್ ಗುಡ್ ಫಾರ್ ಕನ್ಸ್ಟ್ರಕ್ಷನ್ ಡ್ರಾಯಿಂಗ್ಸ್, ನಾನು ಡ್ರಾಯಿಂಗ್ಸ್ ತೋರಿಸ್ತೀನಿ. ಅನೆಕ್ಸ್ಚರ್ 2 ಇಸ್ ಕ್ವಾಲಿಟಿ ಚೆಕ್ ಲಿಸ್ಟ್. ಇದರಲ್ಲಿ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಯಾರ್ದು, ಸೆಕೆಂಡರಿ ಮಾನಿಟರಿಂಗ್ ರೆಸ್ಪಾನ್ಸಿಬಿಲಿಟಿ ಯಾರ್ದು, ಯಾವಾಗ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಅನೆಕ್ಸ್ಚರ್ 1 ಗುಡ್ ಫಾರ್ ಕನ್ಸ್ಟ್ರಕ್ಷನ್ ಡ್ರಾಯಿಂಗ್, ಕಾಂಟ್ರಾಕ್ಟರ್ ರೆಸ್ಪಾನ್ಸಿಬಿಲಿಟಿ, ಡ್ರಾಯಿಂಗ್ಸ್ ಫಾಲೋ ಮಾಡ್ತಾ ಇದ್ದಾರಾ ಇಲ್ವಾ ಅವ್ರು ನೋಡಬೇಕು. ಸೆಕೆಂಡ್ರಿ ರೆಸ್ಪಾನ್ಸಿಬಿಲಿಟೀಸ್ ಗವರ್ಮೆಂಟ್ ಸೂಪರ್ವೈಸರ್ ಅವ್ರ ಕಾಂಟ್ರಾಕ್ಟರ್ ಡ್ರಾಯಿಂಗ್ಸ್ ಫಾಲೋ ಮಾಡ್ತಾ ಇದ್ದಾರಾ ಇಲ್ವಾ ಚೆಕ್ ಮಾಡಬೇಕು ಎವ್ರಿ ಡೇ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್.
Annexure 2 is construction quality checklist. ಇದು ಕೂಡ ಕಾಂಟ್ರಾಕ್ಟರ್ ಫಾಲೋ ಮಾಡಬೇಕು. ಇದನ್ನ ಆಲ್ರೆಡಿ ನಾವು ಪ್ರಿಪೇರ್ ಮಾಡಿದ್ದೀವಿ. ಟಿಕ್ ಮಾರ್ಕ್ ಮಾಡೋದು ಅಷ್ಟೇ, ಇದರಲ್ಲಿ ಜಾಸ್ತಿ ಕೆಲಸ ಇಲ್ಲ. ಎಲ್ಲ ಫಾರ್ಮ್ಯಾಟುವೆ ತುಂಬಾ ಸುಲಭವಾದ ಫಾರ್ಮ್ಯಾಟ್, ಯಾವುದು ಕಾಂಪ್ಲಿಕೇಟೆಡ್ ಇಲ್ಲ, ಬರೀ ಟಿಕ್ ಮಾರ್ಕ್ ಎಸ್ ನೋ ಅಷ್ಟೇ. ಆ್ಯಂಡ್ ಸೇಫ್ಟಿ ಆ್ಯಂಡ್ ಡಿಗ್ನಿಟಿ ಕಾಂಟ್ರಾಕ್ಟರ್ ಎನ್ಶೋರ್ ಮಾಡಬೇಕು, ಎವ್ರಿ ಡೇ ಎನ್ಶೋರ್ ಮಾಡಬೇಕು. ಕನ್ಸ್ಟ್ರಕ್ಷನ್ ಅಪ್ಡೇಟ್ ರಿಪೋರ್ಟ್ ಸೂಪರ್ವೈಸರ್ ಕೊಡಬೇಕಾಗಿರೋದು ವೀಕ್ಲಿ ಒನ್ಸ್. ಸೊ ಕಾಂಟ್ರಾಕ್ಟರ್ ಏನು ಕೆಲಸ ಮಾಡಿದ್ದಾರೆ ಆ ವೀಕಲ್ಲಿ ಅನ್ನೋದನ್ನ ಸೂಪರ್ವೈಸರ್ ಎನ್ಶೋರ್ ಮಾಡಬೇಕು, ಅಪ್ಡೇಟ್ ರಿಪೋರ್ಟ್. ಡಿಸೈನ್ ಎಲಿಮೆಂಟ್ ಚೆಕ್ ಲಿಸ್ಟ್ ಸೂಪರ್ವೈಸರ್ ಚೆಕ್ ಮಾಡಬೇಕು ಒನ್ಸ್ ಅಟ್ ದಿ ಎಂಡ್ ಆಫ್ ದ ಪ್ರಾಜೆಕ್ಟ್. ಪ್ರಾಜೆಕ್ಟ್ ಎಂಡ್ ಆದಮೇಲೆ ಒಂದ್ಸತಿ ಚೆಕ್ ಮಾಡಬೇಕು. ಪ್ರಾಜೆಕ್ಟ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕಾಂಟ್ರಾಕ್ಟರ್ ಪ್ರೊವೈಡ್ ಮಾಡಬೇಕು ಎಂಡ್ ಆಫ್ ದ ಪ್ರಾಜೆಕ್ಟ್. ಸೊ ದೀಸ್ ಆರ್ ದ ಅನೆಕ್ಸ್ಚರ್ಸ್. ಕ್ವಾಲಿಟಿ ಚೆಕ್ ಲಿಸ್ಟ್ ಎಲ್ಲ ನಾನು ಡೀಟೇಲ್ ಆಗಿ ಹೋಗಲ್ಲ. ಕ್ವಾಲಿಟಿ ಚೆಕ್ ಲಿಸ್ಟ್ ಅಲ್ಲಿ ಒಂದೊಂದು ಸ್ಟೇಜ್ ಅಲ್ಲೂ ಏನೇನು ಮಾಡ್ಬೇಕಂತ ಪಾಯಿಂಟ್ಸ್ ಮೆನ್ಷನ್ ಮಾಡಿದೀವಿ. ಸೈಟ್ ಮಾರ್ಕಿಂಗ್ ಮಾಡ್ಬೇಕಾದ್ರೆ ಏನೇನು ಎನ್ಶೋರ್ ಮಾಡಬೇಕು, ಎಕ್ಸ್ಕವೇಷನ್ ಮಾಡ್ಬೇಕಾದ್ರೆ ಏನೇನು ಎನ್ಶೋರ್ ಮಾಡಬೇಕು, ಫೌಂಡೇಶನ್ ಮಾಡ್ಬೇಕಾದ್ರೆ ಏನೇನು ಎನ್ಶೋರ್ ಮಾಡಬೇಕು, ಪ್ಲಿಂತ್ ಬೀಮ್ ಅಲ್ಲಿ ಏನೇನು, ಫಾರ್ ಎಕ್ಸಾಂಪಲ್ ಪ್ಲಿಂತ್ ಬೀಮ್ ಅಲ್ಲಿ ನೋಡಿದ್ರೆ ರಾಡ್ಸ್ ಏನೇನು ಹಾಕ್ಬೇಕು, 4 numbers of 12 mm ರಾಡ್ಸ್ ಹಾಕಿದೀವಾ ಇಲ್ವಾ, 8 mm ಸ್ಟಿರಪ್ಸ್ at 8 inches center to center ಹಾಕಿದೀವಾ ಇಲ್ವಾ. ಸೊ ದೀಸ್ ಆರ್ ಸಿಂಪಲ್ ಚೆಕ್ ಲಿಸ್ಟ್ for every stage of construction so that it becomes easier. So quality idನ್ನ provide the document will be given to you, so adral refer ಮಾಡಬಹುದು. Safety and dignity, are the workers wearing safety helmet, yes or no, wearing safety boots, yes or no. ಈ ತರ there are 6 points. Construction update report, date, ಅವತ್ತಿನ ದಿನ ಏನು ಕೆಲಸ ಆಯಿತು, ಒಂದು ಫೋಟೋ, ನೋಟ್ಸ್. ಇದು ವೀಕ್ಲಿ. ಸೊ ಒಂದು ತಿಂಗಳಲ್ಲಿ 4 ವೀಕ್ ಇದೆ ಅಂತಂದ್ರೆ ಆ ವೀಕಲ್ಲಿ ಏನಾಗಿದೆ ಎಂಡ್ ಆಫ್ ದ ವೀಕ್ ಒಂದು ಫೋಟೋ. ಜಾಸ್ತಿ ಏನಾದರೂ ಪಿಕ್ಚರ್ ಅಪ್ಡೇಟ್ ಇದ್ರೆ ದೆರ್ ಇಸ್ ಅನದರ್ ಸ್ಲೈಡ್ ವೇರ್ ಯು ಕ್ಯಾನ್ ಆ್ಯಡ್ ಮೋರ್ ಫೋಟೋಸ್. ಡಿಸೈನ್ ಎಲಿಮೆಂಟ್ ಚೆಕ್ ಲಿಸ್ಟ್ ಏನು ಹೇಳಿದೆ, ಇಟ್ ಇಸ್ ಸಮಥಿಂಗ್ ಲೈಕ್ ದಿಸ್. ಫಾರ್ ಎಕ್ಸಾಂಪಲ್ ಸ್ಯಾಂಡ್ ಪಿಟ್ ನಾವೇನು ಪ್ರಪೋಸ್ ಮಾಡಿದೀವಿ ಆ ಫೋಟೋಸ್ ಎಲ್ಲಿರುತ್ತೆ, ಆ ಇಮೇಜಸ್ ಎಲ್ಲಿರುತ್ತೆ, ನೀವೇನು ಎಕ್ಸಿಕ್ಯೂಟ್ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್ ನಾವು ಸ್ಯಾಂಡ್ ಪಿಟ್ ಹೇಳಿದ್ದೀವಿ ಮಾಡಬೇಕು ಅಂತ, ಅದನ್ನ ಮಾಡಿದಾರಾ ಇಲ್ವಾ ಅನ್ನೋದನ್ನ ಒಂದು ಅಪ್ಡೇಟ್ ಪ್ರೊವೈಡ್ ಮಾಡಬೇಕು. ಸೊ ಆ ಥರ ದೇರ್ ಆರ್ 10 things ಫಾರ್ ಔಟ್ಡೋರ್ ಏರಿಯಾ, 10 things ಫಾರ್ ಇಂಡೋರ್ ಏರಿಯಾ. ವಿ ನೀಡ್ ಅನ್ ಅಪ್ಡೇಟ್ ಆನ್ ದಿಸ್. ಆ್ಯಂಡ್ ಪ್ರಾಜೆಕ್ಟ್ ಕ್ಲೋಜರ್ ಸರ್ಟಿಫಿಕೇಟ್ ಕೂಡ ನಾವು ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದೀವಿ, ಇದೇ ಸೇಮ್ ಫಾರ್ಮ್ಯಾಟ್ನ ಯು ಕ್ಯಾನ್ ಯೂಸ್. ದಿಸ್ ಅಗೇನ್ ವಿಲ್ ಬಿ ಅಟ್ ದಿ ಎಂಡ್ ಆಫ್ ದ ಪ್ರಾಜೆಕ್ಟ್. Thank you. So I need ಇದು ಡಿಸೈನ್ ಮತ್ತೆ ಕನ್ಸ್ಟ್ರಕ್ಷನ್ ಪ್ರಾಸೆಸ್ ಬಗ್ಗೆ ಓವರ್ ಆಲ್ ಹೇಳಿದ್ದೀನಿ. ಇವಾಗ ಐ ಜಸ್ಟ್ ಟೇಕ್ ಯು ಥ್ರೂ ದ ಕನ್ಸ್ಟ್ರಕ್ಷನ್ ಡ್ರಾಯಿಂಗ್ಸ್. I'm not able to PPT sharing ಮಾಡುದು. PPT ತಗೊಳ್ತಾರೆ ಮೇಡಮ್. ಓಕೆ.
ಸೊ ಇದು ಬೇಸಿಕ್ ಲೇಔಟ್ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ ವೆರಾಂಡಾ, ರ್ಯಾಂಪ್, ಡೈಮೆನ್ಷನ್ಸ್ ಜೊತೆ ಆ್ಯಂಡ್ ಡೋರ್ ವಿಂಡೋ ಸ್ಕೆಡ್ಯೂಲ್ ಎಲ್ಲ ಕೊಟ್ಟಿದ್ದೀವಿ, ಸೆಕ್ಷನ್ಸ್. ಸೊ ಇದು ರೂಫ್ ಲೇಔಟ್. ಈ ರೆಡ್ ಹ್ಯಾಚ್ ಏನು ಕಾಣ್ತಾ ಇದೆ ಅದು ರೂಫ್ ಅಟ್ 10 feet ಲೆವೆಲ್, ಮೇನ್ ಕ್ಲಾಸ್ ರೂಮ್ ಮತ್ತು ಇಂಡೋರ್ ಪ್ಲೇ ಏರಿಯಾ, ಕಿಚನ್ ಸರ್ವಿಸಸ್ ಮೇಲೆಲ್ಲ 10 feet ಲೆವೆಲಲ್ಲಿ ರೂಫ್ ಬರುತ್ತೆ. ಈ ಬ್ಲೂ ಹ್ಯಾಚ್ ಏನು ಕಾಣ್ತಾ ಇದೆ ಇದು ರೂಫ್ ಅಟ್ 7 feet ಲೆವೆಲ್. ನನ್ನ ಸೆಕ್ಷನ್ಸ್ ಮತ್ತು 3D ತೋರಿಸ್ದಾಗ ನಿಮ್ಗೆ ಅರ್ಥ ಆಗುತ್ತೆ. ನಂದು ರ್ಯಾಂಪ್ ಆ್ಯಂಡ್ ಸ್ಯಾಂಡ್ಪಿಟ್ ಇಸ್ ಓಪನ್ ಟು ಸ್ಕೈ, ಅಲ್ಲಿ ರೂಫ್ ಬರಲ್ಲ. ಸೊ ಇದು ವರ್ಕಿಂಗ್ ಡ್ರಾಯಿಂಗ್, ಡೈಮೆನ್ಷನ್ಸ್ ಎಲ್ಲ ಮೆನ್ಷನ್ ಮಾಡಿದ್ದೀವಿ. ಕಿಟಕಿ ಎಷ್ಟು ಬರಬೇಕು, ಎಲ್ಲದ್ರದ್ದು ಡೋರ್ ವಿಂಡೋ ಲೆಜೆಂಡ್ ಇಲ್ಲಿ ಸೈಡಲ್ಲಿ ಮೆನ್ಷನ್ ಮಾಡಿದ್ದೀವಿ. ಇಲ್ಲಿ ಡೀಟೇಲ್ಸ್ ಇದೆ. ಏಟ್ ಇಂಚಸ್ ವಾಲ್ ಥಿಕ್ನೆಸ್ ಕನ್ಸಿಡರ್ ಮಾಡಿದ್ದೀವಿ, ಕಾಂಕ್ರೀಟ್ ಬ್ಲಾಕ್ ಕನ್ಸಿಡರ್ ಮಾಡಿದ್ದೀವಿ. ಇದೊಂದು ವಾಲ್, ವರ್ನಾಕ್ಯುಲರ್ ವಾಲ್ ಏನಿದೆ ಅದು ಇಟ್ ಮೈಟ್ ಚೇಂಜ್ ಡಿಪೆಂಡಿಂಗ್ ಆನ್ ಏನು ಮಟೀರಿಯಲ್ ಯೂಸ್ ಮಾಡ್ತಾ ಇದ್ದೀರಾ ನೀವು. ಫೌಂಡೇಶನ್ ಲೇಔಟ್, ಫೌಂಡೇಶನ್ ಕೂಡ ಸೆಕ್ಷನ್ಸ್ ತೋರಿಸಿದ್ದೀವಿ. ಇಲ್ಲಿ ದೇರ್ ಆರ್ ಸೆಕ್ಷನ್ ಡೀಟೇಲ್ಸ್ ವಿಚ್ ಯು ಕ್ಯಾನ್ ರೆಫರ್. ನ್ಯಾಚುರಲ್ ಗ್ರೌಂಡ್ ಲೆವೆಲಿಂದ ಪ್ಲಿಂತ್ ಬೀಮ್ ಡೈಮೆನ್ಷನ್ಸ್ ಎಲ್ಲಾನು ಮೆನ್ಷನ್ ಮಾಡಿದ್ದೀವಿ. ಬಿಲೋ ಗ್ರೌಂಡ್ ಲೆವೆಲ್ ಸೈಡ್ ಸ್ಟೋನ್ ಮೇಸನ್ರಿದು ವಿಡ್ತ್ ಏನು, ಹೈಟ್ ಏನು ಮೆನ್ಷನ್ ಮಾಡಿದ್ದೀವಿ. ದಿಸ್ ಇಸ್ ಪ್ಲಿಂತ್ ಬೀಮ್ ಲೇಔಟ್, ಅದ್ರದ್ದು ಕ್ರಾಸ್ ಸೆಕ್ಷನ್ ಇಲ್ಲಿದೆ. This is section 1. ಇದರಲ್ಲಿ ಕೂಡ ಲಿಂಟಲ್ ಹೈಟ್ಸ್ ಎಲ್ಲ ಮೆನ್ಷನ್ ಮಾಡಿದ್ದೀವಿ, ಸಿಲ್ ಹೈಟ್, ವಿಂಡೋ ಹೈಟ್ ಎಲ್ಲ ಮೆನ್ಷನ್ ಮಾಡಿದ್ದೀವಿ. ಎಲ್ಲೆಲ್ಲಿ ಬೀಮ್ಸ್ ಬರುತ್ತೆ ಕೂಡ ಸೆಕ್ಷನ್ ರೆಫರ್ ಮಾಡ್ಬೋದು ನೀವು. ಇದರಲ್ಲಿ ನಾನು ಹೇಳ್ದಂಗೆ ಮುಂದ್ಗಡೆ ವರಾಂಡಾ ಏರಿಯಾ ಏನಿದೆ ಅಲ್ಲಿ ರೂಫ್ 7 feet ಲೆವೆಲಲ್ಲಿ ಬರುತ್ತೆ. ಇಟ್ ವಿಲ್ ಎಕ್ಸ್ಟೆಂಡ್ ಟುವರ್ಡ್ಸ್ ಇನ್ಸೈಡ್, ಒಳಗಡೆ ಕೂಡ ಬರುತ್ತೆ ಒಂದು ಸ್ವಲ್ಪ. ಅದನ್ನ ಲಾಫ್ಟ್ ಆಗಿ ಉಪಯೋಗಿಸ್ಕೋಬಹುದು. ಒಳಗಡೆ ಏನಾದರೂ ಸ್ಟೋರೇಜ್ ಬೇಕು ಅಂತಂದ್ರೆ ಅದನ್ನ ಉಪಯೋಗಿಸ್ಕೋಬಹುದು, ಆ ಏರಿಯಾ ಉಪಯೋಗಿಸ್ಬೋದು. ದಿಸ್ ಇಸ್ ಅನದರ್ ಸೆಕ್ಷನ್. ಬಿಲ್ಟ್ ಇನ್ ಶೆಲ್ವ್ಸ್ ಏನು ಹೇಳಿದ್ವಿ ಅದು ಈ ಥರ ಬರುತ್ತೆ. ಅದರದ್ದು ಫೌಂಡೇಶನ್ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿದ್ದೀವಿ. ಆಮೇಲೆ ಸರ್ಕ್ಯುಲರ್ ಓಪನಿಂಗ್ಸ್ ಏನಿದೆ ಅದ್ರದ್ದು ರೇಡಿಯಸ್ ಎಲ್ಲ ನಾನು ಮೆನ್ಷನ್ ಮಾಡಿದ್ದೀನಿ, ಇದ್ರ ಡೀಟೇಲ್ ಕೂಡ ಇದೆ. ದಿಸ್ ಇಸ್ ಲಿಂಟಲ್ ಬೀಮ್ ಲೇಔಟ್, ಎಲ್ಲೆಲ್ಲಿ ಲಾಫ್ಟ್ ಬರುತ್ತೆ, ಎಲ್ಲೆಲ್ಲಿ ಸನ್ಶೇಡ್ ಬರುತ್ತೆ, ಅದರದ್ದು ಕ್ರಾಸ್ ಸೆಕ್ಷನ್ಸ್. ದಿಸ್ ಇಸ್ ರೂಫ್ ಬೀಮ್ ಲೇಔಟ್, ಎಲ್ಲಿ ಲೋಡ್ ಬೇರಿಂಗ್ ವಾಲ್ ಬರುತ್ತೆ, ಎಲ್ಲಿ ಬೀಮ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ರೂಫ್ದು ರಿಇನ್ಫೋರ್ಸ್ಮೆಂಟ್ ಡೀಟೇಲ್ಸ್ ಏನು, ಅದರದ್ದು ಕ್ರಾಸ್ ಸೆಕ್ಷನ್ ಎಲ್ಲೆಲ್ಲಿ ಬೀಮ್ಸ್ ಬರುತ್ತೆ ಅಂತ. ಟಾಯ್ಲೆಟ್ ಆ್ಯಂಡ್ ಕಿಚನ್ ಡೀಟೇಲ್, ಟೈಲಿಂಗ್ ಲೇಔಟ್, ವಾಲ್ ಮೇಲೆ ಡ್ಯಾಡೋ ಲೇಔಟ್ ಹೆಂಗೆ ಬರುತ್ತೆ, ಎಲ್ಲಿ ಕುಕ್ ಟಾಪ್ ಎಲ್ಲಿ ಬರುತ್ತೆ, ವಾಶ್ ಬೇಸಿನ್ ಸಿಂಕ್ ಎಲ್ಲಿ ಬರುತ್ತೆ ಎಲ್ಲ ಅದ್ರದ್ದು ಸೆಕ್ಷನ್ಸ್ ಕೂಡ ಮೆನ್ಷನ್ ಮಾಡಿದ್ದೀವಿ. ಚೈಲ್ಡ್ ಫ್ರೆಂಡ್ಲಿ ವಾಶ್ ಬೇಸಿನ್, ಡ್ಯಾಡೋ, ವಾಲ್ ಡ್ಯಾಡೋ ಎಲ್ಲಿ ಯಾವ ಹೈಟ್ ತನಕ ಬರುತ್ತೆ. ನಿಶ್ ಕೂಡ ಪ್ರೊವೈಡ್ ಮಾಡಿದ್ದೀವಿ, ಸೋಪ್ ಅದು ಇದು ಇಟ್ಕೊಳ್ಳೋಕೆ ಎಲ್ಲ. ಕಿಚನ್ ಸೆಕ್ಷನ್ಸ್, ಶೆಲ್ವಿಂಗ್ ಯೂನಿಟ್ಸ್ ಎಲ್ಲ. ಫ್ಲೋರಿಂಗ್ ಲೇಔಟ್, ನಾನು ಹೇಳ್ದಂಗೆ ವೆಟ್ರಿಫೈಡ್ ಟೈಲ್, ಕ್ಲಾಸ್ ರೂಮಲ್ಲಿ ವೆಟ್ರಿಫೈಡ್ ಟೈಲ್ ಕನ್ಸಿಡರ್ ಮಾಡಿದ್ದೀವಿ. ಇಂಡೋರ್ ಪ್ಲೇ ಏರಿಯಾ ಅಲ್ಲಿ ಫ್ಲೇಮ್ಡ್ ಗ್ರನೈಟ್ ಯೂಸ್ ಮಾಡಿದ್ದೀವಿ, 1 foot by 1 foot. ಮಧ್ಯದಲ್ಲಿ ಕೆಲವೊಂದು ರಿಮೂವ್ ಮಾಡಿ ವಿವ್ ಗಿವನ್ ಕಲರ್ಡ್ ಟೈಲ್ಸ್, ಅದ್ರದ್ದು ಕಲರ್ಸ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ದ ಕಲರ್ಸ್ ಕ್ಯಾನ್ ಆಲ್ಸೋ ಚೇಂಜ್, ಬಟ್ ದೆನ್ ಪ್ಯಾಟರ್ನ್ is something that you can follow from here. Grill details, ನಾನು ಹೇಳ್ದಂಗೆ ಮಕ್ಕಳು ರಿಸ್ಟ್ ಮೂವ್ಮೆಂಟ್ಗೆ ಏಡ್ ಆಗೋ ಥರ we've given, this is again from Bala. Circular openings ಏನಿದೆ ಅದ್ರದ್ದು ಗ್ರಿಲ್ ಡೀಟೇಲ್ಸ್, ಆ್ಯಂಡ್ ಮೇನ್ ಡೋರ್ ಗ್ರಿಲ್ ಡೀಟೇಲ್, ಬ್ಯಾಕ್ಯಾರ್ಡ್ ಡೋರ್ದು ಡೋರ್ ಡೀಟೇಲ್, ಐ ಮೀನ್ MS ಡೋರ್ ಡೀಟೇಲ್. ಆ್ಯಂಡ್ ವರ್ನಾಕ್ಯುಲರ್ ವಾಲ್ ಅಲ್ಲಿ ಅದರದ್ದು ಡೀಟೇಲ್, ಗ್ರಿಡ್ 1 foot by 1 foot ತಗೊಂಡು ಹೈಟ್, ಪ್ರತಿಯೊಂದು ಓಪನಿಂಗ್ ಕೂಡ ಏನು ಹೈಟಲ್ಲಿ ಯಾವ ಲೊಕೇಶನಲ್ಲಿ ಬರಬೇಕು ಅಂತ ವಿವ್ ಮೆನ್ಷನ್, ಅದರ ರೇಡಿಯಸ್ ಎಲ್ಲ ಕೂಡ ಮೆನ್ಷನ್ ಮಾಡಿದ್ದೀನಿ. ಥ್ಯಾಂಕ್ ಯು.
ಇಲ್ಲಿಯ ತನಕ ಈ ಒಂದು ಅಂಗನವಾಡಿಗಳನ್ನು ವಿನೂತನ ರೀತಿಯಲ್ಲಿ ರಾಜ್ಯಾದ್ಯಂತ ನಿರ್ಮಾಣ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಜೊತೆಗೆ ಏನು ನಿವಾಸ ಅಂತಕ್ಕಂತಹ ಒಂದು ಆರ್ಕಿಟೆಕ್ಚರಲ್ ಸಂಸ್ಥೆಯ ಜೊತೆಗೂಡಿ ಈ ವಿನ್ಯಾಸವನ್ನು ಸಿದ್ಧಪಡಿಸಿರ್ತಕ್ಕಂತಹ ಒಂದು ಬ್ಲೂ ಪ್ರಿಂಟನ್ನು ನಿಮಗೆ ಕೊಟ್ಟಿದ್ದಾರೆ. ಯಾವ ರೀತಿ ಇದನ್ನು ಕನ್ಸ್ಟ್ರಕ್ಟ್ ಮಾಡಬೇಕು, ಎಲ್ಲೆಲ್ಲಿ ವಾಲ್ ಬರಬೇಕು, ಎಲ್ಲೆಲ್ಲಿ ವಿಂಡೋಸ್ ಬರಬೇಕು, ಮತ್ತು ಮಕ್ಕಳ ಸ್ನೇಹಿಯಾಗಿರಬೇಕು. ಅಂದರೆ ಅಂಗನವಾಡಿ ಮಕ್ಕಳಿಗೆ ಬಹಳ ಈಸಿಯಾಗಿ ಅಲ್ಲಿ ಆಟ ಆಡ್ಲಿಕ್ಕೆ ಇರ್ಬೋದು ಅಥವಾ ಸ್ವಚ್ಛತೆ ಕಾಪಾಡಲಿಕ್ಕೆ ಇರ್ಬೋದು, ಇವೆಲ್ಲ ಮಾಹಿತಿಗಳನ್ನು ಒಳಗೊಂಡಂತಹ ಒಂದು ಬ್ಲೂ ಪ್ರಿಂಟನ್ನು ಈಗಾಗಲೇ ನಿಮಗೆ ಕೊಟ್ಟಿದ್ದಾರೆ. ಈಗಾಗಲೇ ಅವರು ಅನಿತಾ ಮಹೇಂದ್ರ ಅವರು ಹೇಳೋ ಪ್ರಕಾರ ಈಗಾಗಲೇ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಅಲ್ಲಿರ್ತಕ್ಕಂತಹ ಉಪನಿರ್ದೇಶಕರಿಗೆ ಅದು ತಲುಪಿದೆ, ಅದರ ಬ್ಲೂ ಪ್ರಿಂಟ್ ಎಲ್ಲ ತಲುಪಿದೆ. ಅಲ್ಲೂ ಸಹ ನೀವು ನೋಡ್ಬೋದು. ಮತ್ತೆ ಇದೇ ಒಂದು ವಿಡಿಯೋ ಕಾರ್ಯಕ್ರಮವನ್ನು ನೋಡಬೇಕು ಅಂದರೆ ನಮ್ಮ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಯ ವೆಬ್ಸೈಟ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ತರಬೇತಿ ಕಾರ್ಯಕ್ರಮದ ವಿಡಿಯೋ ಲಭ್ಯ ಇರುತ್ತೆ. ಅದನ್ನು ಸಹ ನೀವು ಬಳಸ್ಕೊಂಡು ಮುಂದಿನ ದಿನಗಳಲ್ಲಿ ಇದನ್ನು ಕಾರ್ಯರೂಪಕ್ಕೆ ತರಬಹುದು. ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಇಲ್ಲಿಯ ತನಕ ಅದರ ಪೂರ್ಣ ವಿವರವನ್ನು ನೀಡುವ ಮೂಲಕ ಅದರ ಬ್ಲೂ ಪ್ರಿಂಟನ್ನು ತೋರಿಸ್ಕೊಟ್ಟಂತಹ ನಿವಾಸ ಆರ್ಕಿಟೆಕ್ಚರಲ್ ಸಂಸ್ಥೆಯ ಆರ್ಕಿಟೆಕ್ಟ್ ಆಗಿರ್ತಕ್ಕಂತಹ ಅನಿತಾ ಮಹೇಂದ್ರ ಅವರಿಗೆ ನಾವು ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತೇವೆ. ಹಾಗೆಯೇ ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಾಕಷ್ಟು ಶ್ರಮವನ್ನು ಹಾಕಿರ್ತಕ್ಕಂತಹ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸೂಪರಿಂಟೆಂಡರ್ ಆಗಿರ್ತಕ್ಕಂತಹ ಶಿವಕುಮಾರ್ ಅವರಿಗೂ, ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ. ಲಲಲಾ ಲಲಲಾ ಲಾಲಾ ಲಲಾ ಲಲಲಾ ಲಲಲಾ ಲಾಲಾ ಲಲಾ. ನಿನ್ನ ಚಲನೆಯೇ ಹಗಲು ರಾತ್ರಿಯೂ, ಹಗಲು ರಾತ್ರಿಯೇ ಜನನ ಮರಣವು. ನಿನ್ನ ಚಲನೆಯೇ ಹಗಲು ರಾತ್ರಿಯೂ, ಹಗಲು ರಾತ್ರಿಯೇ ಜನನ ಮರಣವು. ನಿಜವ ತಿಳಿಯಲು ನಾನಿನ್ನ ಬೆರೆಯುವೆ, ನಿನ್ನ ಅಮರ ಶಕ್ತಿಯಿಂದ ನಮ್ಮ ಹರಸು ತಾಯಿಯೇ, ನಿನ್ನ ಅಮರ ಶಕ್ತಿಯಿಂದ ನಮ್ಮ ಹರಸು ತಾಯಿಯೇ. ಭೂಮಿ ತಾಯಿಯೇ ನಿನಗೆ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ. ಹಳ್ಳಿ ಚಂದ ಕಾಣೋ ತಮ್ಮ, ಹಳ್ಳಿ ಜನ ಚಂದ ಕಾಣು ತಮ್ಮ, ಬಲು ಅಂದ ಕಾಣು ತಮ್ಮ. ಹಳ್ಳಿ ನೋಡೋಕೆ ಚಂದ, ಹಳ್ಳಿ ಬದುಕು ಚಂದ, ಹಳ್ಳಿಯ ಹಾಡ ಹಾಡಲು ಬಲು ಚಂದ ಕಾಣು ತಮ್ಮ, ಹಳ್ಳಿಯ ಹಾಡ ನೀ ಹಾಡು ತಮ್ಮ. ಹಳ್ಳಿ ಚಂದ ಕಾಣೋ ತಮ್ಮ, ಹಳ್ಳಿ ಜನ ಚಂದ ಕಾಣು ತಮ್ಮ, ಬಲು ಅಂದ ಕಾಣು ತಮ್ಮ. ತಂದನಾಲ 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 ತನ ತಂದನಾಲ ತಂದನಾಲ ತಂದನಾಲ, ತಂದನಾಲ 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 ತನ ತಂದನಾಲ ತಂದನಾಲ ತಂದನಾಲ. ಒತ್ತಾರೆ ಹೇಳುತ್ತಿದ್ದಂಗೆ ಇಲ್ಲಿ ಮುಕ್ಕೋಟಿ ಹಕ್ಕಿಗಳ ದನಿ, ಇಲ್ಲಿ ಮುಕ್ಕೋಟಿ ಹಕ್ಕಿಗಳ